ಶಾಂತಿ. ಮೊದಲನೇ ಏಪ್ರಿಲ್ May 1st, 2022 प्रातः मुरली अव्यक्त बाप दादा रिवाइज कोर्स December 13, 1990. December 13, 1990. मधुबन तपस्या का फाउंडेशन ತಪಸ್ಸಿನ ಬುನಾದಿ ಏನು ಬಾಬಾ ರೀಸೆಂಟ್ ಆಗಿ ಇದರ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಎಂತ ವೈರಾಗ್ಯ? ಬೇಹದ್ದಿನ ವೈರಾಗ್ಯ. ತಪಸ್ಯ का फाउंडेशन ಬೇಹದ್ का ವೈರಾಗ್ಯ. ತಪಸ್ಸಿನ ಬುನಾದಿ ಬೇಹದ್ದಿನ ವೈರಾಗ್ಯವಾಗಿದೆ. ಹೇಳ್ತಾರಲ್ಲ ಬ್ರಹ್ಮಬಾಬು ಉದಾಹರಣೆಯನ್ನು ಇದನ್ನು ಕೊಡಲಾಗುತ್ತೆ. ಏನು ಅಂತಂದ್ರೆ ಬ್ರಹ್ಮಬಾಬಾ ಅಷ್ಟು ತಪಸ್ವಿಯಾಗಿ ಎಲ್ಲ ಸಂಪತ್ತು, ಎಲ್ಲ ಒಳ್ಳೆ ಸಂಬಂಧ, ಒಳ್ಳೆ ವ್ಯಕ್ತಿ ಎಲ್ಲ ಇದ್ರೂ ಕೂಡ ಹಿಂಗೆ ಅವರು ಮೊದಲನೇ ನಂಬರ್ ಪಡ್ಕೊಂಡ್ರು ಅಂತಂದ್ರೆ ಮೊಟ್ಟ ಮೊದಲು ಅವರು ಬೇಹದಿನ ವೈರಾಗಿಗಳಾಗುತ್ತಿರು ಅಂತ ಹೇಳ್ತಾರೆ. ಯಾವ ಕ್ಷಣ ಅವ್ರಿಗೆ ಸತ್ಯ ತಿಳಿತೋ ಈ ಪ್ರಪಂಚ ಎಲ್ಲವೂ ಕೂಡ ವಿನಾಶವಾಗಿದೆ, ಇದರಲ್ಲಿರೋದು ಯಾವುದೂ ಸತ್ಯ ಅಲ್ಲ, ಹಾಗೂ ಸ್ವರ್ಗದ ಸಾಕ್ಷಾತ್ಕಾರ ಆದ ನಂತರ ಅವರಿಗೆ ನಿಶ್ಚಯ ಆದ ತಕ್ಷಣವೇ ಅವರು ವೈರಾಗಿಗಳು. ಆದರೆ ಅವಾಗ ಲಗ್ನದ ಮುಖಾಂತರ ಅವರು ತ್ಯಾಗವೂ ಕೂಡ ಮಾಡಲಾಯಿತು, ತ್ಯಾಗದಿಂದ ತಪಸ್ಸು ಕೂಡ ಮಾಡಲಿಕ್ಕಾಯಿತು ಅಂತ ಹೇಳ್ತಾರೆ. आज बाप दादा सर्व स्नेही बच्चों को स्नेह के पुष्प अर्पित करते हुए देख रहे. ಈ ದಿನ ಬಾಪ್ದಾದ ಸರ್ವ ಸ್ನೇಹಿ ಮಕ್ಕಳಿಗೆ ಸ್ನೇಹದ ಪುಷ್ಪವನ್ನು ಅರ್ಪಣೆ ಮಾಡುತ್ತಾ ನೋಡ್ತಾ ಇದ್ದಾರೆ. ಬಾಬಾ ನಮಗೆಲ್ಲ ಏನ್ ಕೊಡ್ತಾ ಇದ್ದಾರೆ? ಸ್ನೇಹವೆನ್ನುವಂತ ಪುಷ್ಪವನ್ನು ಕೊಡ್ತಾ ಇದ್ದಾರೆ. ಸಿಕ್ಕಿದ್ಯಾ? ಯಾರಿಗಾದ್ರೂ ಮಿಸ್ ಆಗಿದ್ಯಾ? ಯಾರಿಗೂ ಇಲ್ಲ, ಮಿಸ್ ಆಗಿಲ್ಲ, ಎಲ್ರಿಗೂ ಸಿಕ್ಕಿದೆ. देश विदेश के सर्व बच्चों के दिल से स्नेह के पुष्पों की वर्षा बाप दादा देख रही है. ದೇಶ ವಿದೇಶದಲ್ಲಿರುವ ಸರ್ವ ಮಕ್ಕಳ ಹೃದಯದಿಂದ ಸ್ನೇಹದ ಪುಷ್ಪಗಳ ಮಳೆಯನ್ನು ಕೂಡ ಬಾಗ್ದಾದರವರು ನೋಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಬಾಗ್ದಾದರವರು ಕೂಡ ಮಕ್ಕಳು ಏನ್ ಮಾಡೋದು? ಪುಷ್ಪಗಳನ್ನು ಅರ್ಪಣೆ ಮಾಡಿದ್ರು. ಆ ಪುಷ್ಪಗಳ ಮಳೆಯನ್ನು ಕೂಡ ಸುರಿಸಿದ್ದಾರೆ, ಅದನ್ನು ಬಾಗ್ದಾದ ನೋಡ್ತಾ ಇದ್ದಾರೆ. सभी बच्चों के मन का एक ही साज अथवा गीत सुन रहे हैं. एक ही गीत है. ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಬಾಬಾರವರ ಸ್ನೇಹ ಇರುವಂತ ಕಾರಣ ಒಂದು ಹಾಡು ಬರ್ತಾ ಇದೆ ಅಂತೆ, ಒಂದು ಧ್ವನಿ ಬರ್ತಾ ಇದೆ ಅಂತ ನಮ್ಮ ಮನಸ್ಸಿನ ಆಳದಿಂದ. ಯಾವುದದು? ಇನ್ನ ಯಾರ ತಂದೆ ಅಂತ ಬರ್ತಾ ಇದೆ? ಮೇರಾ ಬಾಬಾ ಅಲ್ವಾ? ಮೇರಾ ಬಾಬಾ, ನನ್ನ ಬಾಬಾ ಎನ್ನುವಂತ ಹಾಡು ಪ್ರತಿಯೊಬ್ಬ ಮಗುವಿನ ಮನಸ್ಸಿನಿಂದ ಬರ್ತಾ ಇದೆ. चारों ओर मिलन मनाने की शुभ आशाओं के दीप जगमगा रहे हैं. यह दिव्य दृष्टि सारे कल्प के सिवाय बाप दादा और बच्चों के कोई देख नहीं सकते. यह अनोखे स्नेह के पुष्प यहाँ इस पुरानी दुनिया के कोहनूर हीरे से भी अमूल्य है. ಎಲ್ಲರೂ ಕೂಡ ನಾಲ್ಕು ಕಡೆ ಇರುವಂತಹ ಮಕ್ಕಳು ಮಿಲನ ಮಾಡಬೇಕೆನ್ನುವಂತಹ ಶುಭ ಇಚ್ಛೆಯಿಂದನೇ, ಶುಭ ಆಸೆಯಿಂದನೇ ಬಂದಿದ್ದೀರಿ. ಆ ದೀಪ ಎಲ್ಲರಲ್ಲೂ ಕೂಡ ಬೆಳಗಿದೆ ಅಂತ ಬಾಬಾ ಹೇಳ್ತಾರೆ. ಈ ದಿವ್ಯ ದೃಷ್ಟಿ ಪೂರ್ತಿ ಕಲ್ಪದಲ್ಲಿ ಬಾಪ್ದಾದ ಹಾಗೂ ಮಕ್ಕಳ ನಡುವೆ ಬಿಟ್ಟರೆ ಇನ್ನೆಂದಿಗೂ ಕೂಡ ಸಿಗಲು ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇವರಿಬ್ಬರ ಬಿಟ್ಟರೆ ಯಾರು ಕೂಡ ಈ ಸುಂದರವಾದಂಥ ದೃಶ್ಯವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಅದ್ಭುತವಾಗಿರುವಂತಹ ಸ್ನೇಹದ ಪುಷ್ಪಗಳು ಈ ಹಳೆಯ ಪ್ರಪಂಚದಲ್ಲಿರುವಂತಹ ಕೊಹಿನೂರ್ ಡೈಮಂಡ್, ಯಾವುದು ಕಾಸ್ಟ್ಲಿ ಅಂತ ಹೇಳ್ತಾರಲ್ಲ, ಅತಿ ಅಮೂಲ್ಯ ಅಂತ ಹೇಳ್ತಾರಲ್ಲ, ಅದಕ್ಕಿನ್ನ ಅಮೂಲ್ಯ ಅಂತ ಬಾಬಾ ಹೇಳ್ತಾರೆ. ನಮ್ಮ ನಡುವೆ ಇರುವಂತಹ ಸ್ನೇಹ, ಬಾಪ್ದಾದವರ ಹಾಗೂ ಮಕ್ಕಳ ನಡುವೆ ಇರುವಂತಹ ಸ್ನೇಹ ಅಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ ಬಾಬಾ. ಯಾ ದಿಲ್ ಕೆ ಗೀತ್ ಸಿವಾಯ್ ಬಚ್ಚೋ ಕೆ और कोई गा नहीं सकते. ಈ ಹೃದಯದ ಹಾಡು
ಮಕ್ಕಳಾಗಿರುವಂತ ತಾವು ವಿನಃ ಮತ್ತಾರೂ ಹಾಡಲು ಸಾಧ್ಯವೇ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ऐसी दीपमाला कोई मना नहीं सकते. ಈ ರೀತಿ ದೀಪಾವಳಿ ಯಾರು ಕೂಡ ಆಚರಿಸಲಿಕ್ಕೆ ಸಾಧ್ಯ, ಇಷ್ಟು ಸ್ನೇಹದಿಂದ ಇಷ್ಟು ಖುಷಿಯಿಂದ ಆಚರಿಸಲಿಕ್ಕೆ ಸಾಧ್ಯವೇ ಇಲ್ಲ. बाप दादा के सामने सर्व बच्चे इमर्ज हैं. इस स्थूल स्थान में सभी बैठ नहीं सकते, लेकिन बाप दादा का दिल तक अति विशाल है, इसलिए सभी को इमर्ज रूप में देख रहे हैं. बाप दादाರವರು ಸರ್ವ ಮಕ್ಕಳನ್ನು ಇಮರ್ಜ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಸರ್ವ ಮಕ್ಕಳನ್ನು ಎದುರುಗಡೆ ನೋಡ್ತಾ ಇದ್ದಾರೆ. ಹೆಂಗೆ ಸ್ಥೂಲವಾಗಿ ಹಾಲಲ್ಲಿ ಬಾಬ್ದವ್ರ ಮಿಲ್ಲ ಮಾಡ್ತೀವಲ್ಲ, ಆ ಹಾಲಲ್ಲಿ ಎಷ್ಟು ಜನ ಇಡಿಸ್ತಾರೆ? ಈ ಇಷ್ಟು ಕೋಟ್ಯಾಂತರ ಆತ್ಮರಂತೂ ಇಡಿಸ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಆದ್ರೆ ಹೆಂಗೆ ಬಾಬ್ದಾದ ಒಂದೇ ಸಮಯದಲ್ಲಿ ಸರ್ವರನ್ನು ನೋಡ್ತಾ ಇದ್ದಾರೆ ಅಂತಂದ್ರೆ, ಬಲೆ ಈ ಸ್ಥೂಲವಾದಂತಹ ಸ್ಥಾನ ಚಿಕ್ಕದಾಗಿರ್ಬೋದು, ಆದ್ರೆ ಶಿವಬಾಬರ ಹೃದಯ ಏನಿದೆ ತುಂಬಾ ವಿಶಾಲ ಅಂತ ಬಾಬಾ. ಶಿವಬಾಬಾ ಹೃದಯ ಸಿಂಹಾಸನ ತುಂಬಾ ವಿಶಾಲ. ಎಷ್ಟು ವಿಶಾಲ ಅಂದ್ರೆ ಇಲ್ಲಿ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಆತ್ಮರು ಕೂಡ ಅದರಲ್ಲಿ ಬರ್ತಾರೆ. ಆ ರೀತಿ ಎಲ್ಲರನ್ನೂ ಇಮರ್ಜ್ ರೂಪದಲ್ಲಿ ಬಾಬ್ದಾದ ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. सभी की याद प्यार और स्नेह भरे अधिकार के उल्लंघने भी सुन रहे हैं, और साथ साथ हर एक बच्चों को रिटर्न में पद्मा गुण ज्यादा याद प्यार भी दे रहे हैं. ತಂದೆ ಬಂದ ತಕ್ಷಣ ಮಕ್ಕಳು ಏನ್ ಮಾಡ್ತಾರೆ? ನಾರ್ಮಲ್ ಆಗಿ ಕೆಲವರು ಬಂದು ಏನೇನೋ ನಡೆದ ಖುಷಿ ವಿಚಾರ ಹೇಳ್ತಾರೆ, ಕೆಲವರು ಕಂಪ್ಲೇಂಟ್ಸ್ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಇಲ್ಲ ಅವ್ರು ಈ ತರ ಮಾಡಿದ್ರು, ಈ ತರ ಮಾಡಿದ್ರು, ಇಲ್ಲ ಮಮ್ಮಿ ಮೇಲೂ ಕಂಪ್ಲೇಂಟ್ಸ್ ಹೇಳ್ತಾರೆ ಅಲ್ವಾ. ಅದೇ ರೀತಿ ಇನ್ನೂ ಕೂಡ ಅಷ್ಟೇ, ಬಾಪ್ ದಾದಾರವರು ಯಾವಾಗ ಮಕ್ಕಳನ್ನ ಇಮರ್ಜ್ ಮಾಡ್ಕೊಂಡಾಗ ಕೆಲವು ಮಕ್ಕಳು ಬಹಳ ಪ್ರೀತಿಯಿಂದಾನೇ ಸ್ನೇಹ ಭರಿತ ಅಧಿಕಾರದಿಂದ ಬಾಬಾಗೆ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾರಂತೆ. ಹಾಗೂ ಅದರ ಜೊತೆಯಲ್ಲಿ ಪ್ರತಿಯೊಬ್ಬ ಮಗುವಿಗೂ ಕೂಡ ಬಾಬ್ದಾದ ಪದ್ಮ ಗುಣದಷ್ಟು ನೆನಪು ಪ್ರೀತಿಯನ್ನು ಕೂಡ ಕೊಡ್ತಾ ಇದ್ದಾರೆ. बच्चे अधिकार से कहते हैं हम सब साकार स्वरूप में मिलन मनाएं. बाप भी चाहते, बच्चे भी चाहते हैं. फिर भी समय प्रमाण ब्रह्मा बाप अव्यक्त फरिश्ता रूप में साकार स्वरूप से अनेक गुण तीव्र गति से सेवा करते हुए बच्चों को अपने समान बना रहे हैं. न सिर्फ 1-2 वर्ष, लेकिन अनेक वर्ष अव्यक्त रूप से सेवा का अनुभव कराया और करा भी रहे हैं. तो ब्रह्मा बाप ने अव्यक्त होते भी व्यक्त में क्यों पाठ बजाया? ನೋಡಿ, ಬಾಬಾ ಹೇಳ್ತಾರೆ ಮಕ್ಕಳಿಗೆ ಅಧಿಕಾರ ಇದೆ ತಂದೆ ಮೇಲೆ, ಅದಕ್ಕೆ ನಾವು ತಂದೆಯನ್ನು ಬನ್ನಿ ಅಂತ ಕರೀತೀವಿ ಅಲ್ವಾ. ಬಾಬಾ ಹೇಳ್ತಾರೆ ಅವರ ಸಾಕಾರ ರೂಪದಲ್ಲಿ ನಾವು ಮಿಲನ ಮಾಡ್ತಾ ಇದೀವಿ ಅಂತ ಕೂಡ ಅಧಿಕಾರದಿಂದ ನಾವು ಹೇಳ್ತೀವಿ. ಇದು ಮಕ್ಕಳು ಬಯಸುತ್ತಾರೆ, ತಂದೆಯೂ ಬಯಸುತ್ತಾರೆ. ತಂದೆ ಕೂಡ ಮಕ್ಕಳ ಜೊತೆ ಮಿಲನ ಮಾಡಬೇಕು ಅಂತ ತುಂಬಾನೇ ಸ್ನೇಹ ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬ್ರಹ್ಮ ತಂದೆ ಅವ್ಯಕ್ತರಿಂದ ವ್ಯಕ್ತ ಶರೀರದಲ್ಲಿ ಬರ್ಬೇಕಾಗಿತ್ತು, ಅಂದ್ರೆ ರಿಟರ್ನ್ ಬರ್ಬೇಕಾಯಿತು ಬ್ರಹ್ಮ ಬಾಬು ಅವರು. ಯಾಕೆ ಅಂತ ಕೇಳ್ತಾರೆ ಬಾಬಾ. ಯಾಕೆ? ಅನೇಕ ವರ್ಷಗಳು ಬಾಬಾ ಅವರ ಸಾಕಾರ ತನುವಿನ ಮೂಲಕನೂ ಸೇವೆ ಮಾಡಿದ್ರು, ಹಾಗೂ ಅವ್ಯಕ್ತ ಆದ ನಂತರವೂ ಕೂಡ ಅನೇಕ ವರ್ಷ ಬಾಬ್ದಾದ ಅಂದ್ರೆ ಸ್ಪೆಷಲ್ ಆಗಿ ಬ್ರಹ್ಮ ಬಾಬಾ ಸೇವೆ ಮಾಡಿದ್ರೆ ಇಲ್ವಾ? ಇವಾಗ್ಲೂ ಕೂಡ ರಿಟರ್ನ್ ಬಂದಂಗೆ ತಾನೆ ಅವ್ಯಕ್ತರ ಪಾಲನೆ ನಮ್ಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಬಂದ್ರು ಬಾಬಾ ಅಂತ ಕೇಳ್ತಾರೆ. ಇನ್ನ ವಿಶ್ವ ಕಲ್ಯಾಣಕ್ಕೆ, ಮಕ್ಕಳ ಪರಿವರ್ತನೆಗೆ, ಸಮಾನ ಬನಾನೆಗೆ, ನಮ್ಮನ್ನು ಅವರ ಸಮಾನರಾಗಿ ಮಾಡಿಕೊಳ್ಳಲು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬ್ರಹ್ಮ बाप अव्यक्त से व्यक्त में आए तो बच्चों को रिटर्न में क्या करना है? ಇವಾಗ ಬ್ರಹ್ಮ ಬಾಬಾ ಅವರು ವ್ಯಕ್ತದಿಂದ ಅವ್ಯಕ್ತ ಆದ ನಂತರವೂ ಸಹ ರಿಟರ್ನ್ ಬಂದಿದ್ದಾರೆ. ಅದಕ್ಕೋಸ್ಕರ ಮಕ್ಕಳು ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ರಿಟರ್ನ್ ಅವರೇ ನಮಗೋಸ್ಕರ ಬಂದಿದ್ದಾರೆ ಅಂದ್ರೆ ಅವ್ರಿಗಾಗಿ ನಾವು ಏನಾದ್ರೂ ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು? ವ್ಯಕ್ತ ಸೇ ಅವ್ಯಕ್ತ ಬನ್ನ ಹೇ, ವ್ಯಕ್ತದಿಂದ ಅವ್ಯಕ್ತರಾಗಬೇಕು ಅಂತ ಹೇಳ್ತಾ ಇದ್ದಾರೆ.
समय प्रमाण अव्यक्त मिलन अव्यक्त रूप से सेवा अभी अति आवश्यक है। इसलिए समय प्रति समय बाप दादा अव्यक्त मिलन की अनुभूति का इशारा देते रहते हैं। इसके लिए तपस्या वश भी मना रहे हो ना। बाप दादा को हर्ष है कि मेजॉरिटी बच्चों को उमंग उत्साह अच्छा है। माइनॉरिटी ऐसे सोचते हैं कि प्रोग्राम प्रमाण करना ही है। एक है प्रोग्राम से करना और दूसरे है दिल के उमंग उत्साह से करना। हर एक अपने से पूछो मैं किसमें हूँ। ತಂದೆ ಹೇಳ್ತಾ ಇದ್ದಾರೆ ಸಮಯ ಪ್ರಮಾಣ ಅವ್ಯಕ್ತ ಮಿಲನ ಅವ್ಯಕ್ತ ರೂಪದ ಸೇವೆ ಕೂಡ ಅತಿ ಅವಶ್ಯಕವಾಗಿದೆ ಅಂತ ಹೇಳ್ತಾರೆ. ಬಾಬಾ ಮತ್ತೆ ರಿಟರ್ನ್ ಬರಲೇಬೇಕು ಅಂದ್ರೆ ಬಾಬ್ದಾದ ಯಾಕೆ ಅವ್ಯಕ್ತರಾಗೋದು ಎನ್ನುವಂತ ಪ್ರಶ್ನೆ ಇರಬಹುದು. ಬಾಬಾ ಹೇಳ್ತಾರೆ ಸಮಯ ಪ್ರಮಾಣ ಅವ್ಯಕ್ತರಾಗಿರುವಂತ ಪಾತ್ರ ಇತ್ತು, ಅದಕ್ಕೆ ಹಂಗೆ ಆಯ್ತು ಅಂತ ಹೇಳ್ತಿದ್ದಾರೆ ಬಾಬಾ. ಇದು ಕೂಡ ಅತಿ ಅವಶ್ಯಕವಾಗಿದೆ. ಅದರಿಂದ ಸಮಯ ಪ್ರತಿ ಸಮಯ ಬಾಬ್ದಾದರವರು ಅವ್ಯಕ್ತ ಮಿಲನದ ಅನುಭವ ಮಾಡಿಸ್ತಾ ಇದ್ದಾರೆ. ಅದರ ಮೂಲಕ ನಮಗೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ತಪಸ್ಯ ವರ್ಷ ಎಂದು ಕೂಡ ಆಚರಿಸ್ತಾ ಇದ್ದಾರೆ. ಬಾಬ್ದಾದಕ್ಕೆ ಖುಷಿಯಾಗಿದೆ. ಯಾಕೆ ಅಂತಂದ್ರೆ ಮೆಜಾರಿಟಿ ಮಕ್ಕಳು ಉಮ್ಮಂಗ ಉತ್ಸಾಹ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೆಜಾರಿಟಿ ಮಕ್ಕಳಲ್ಲಿ ಉಮ್ಮಂಗ ಉತ್ಸಾಹ ತುಂಬಾ ಚೆನ್ನಾಗಿದೆ. ಆದರೆ ಮೈನಾರಿಟಿ ಕೆಲವರಲ್ಲಿ ಮಾತ್ರ ಹಿಂಗಿದೆ. ಹಿಂಗೆ ಯೋಚನೆ ಮಾಡ್ತಾರೆ, ಪ್ರೋಗ್ರಾಮ್ ಪ್ರಕಾರ ಮಾಡಬೇಕು, ಹೃದಯದ ಪ್ರಕಾರ ಮಾಡಬೇಕಂತಲ್ಲ, ಸೇವೆ ಇದ್ರೆ ಏನೋ ಮಾಡ್ಬೇಕಲ್ಲ ಅಂತ ಮಾಡುವುದು, ಅಥವಾ ಕ್ಲಾಸ್ ಯೋಗಕ್ಕೆ ಅಟೆಂಡ್ ಆಗ್ಬೇಕಲ್ಲ ಅಂತ ಆಗುವುದು. ಕೆಲವರು ಹೃದಯದಿಂದ ಮಾಡುವಂಥರು. ಬಾಬಾ ಹೇಳ್ತಾರೆ ಕೆಲವರು ಹಿಂಗೆ ಪ್ರೋಗ್ರಾಮ್ ಪ್ರಮಾಣವಾಗಿ ಮಾಡುವುದು. ಅದಕ್ಕೆ ನಿಮಗೆ ನೀವು ಕೇಳಿ ನಾನು ಯಾವ್ದ್ರಲ್ಲಿ ಬರ್ತೀನಿ ಅಂತ. ನಾನು ಪ್ರೋಗ್ರಾಮ್ ಪ್ರಕಾರ ಬರ್ತಿದ್ದೀನಾ ಇಲ್ಲ ಹೃದಯದಿಂದ ಬರ್ತಿದ್ದೀನಾ ಅಂತ. ಹೃದಯದಿಂದಾನೇ ತಾನೆ. ಹೃದಯದ ಪ್ರೀತಿ ಇಲ್ಲದೆ ಇಷ್ಟು ಅಮೃತ ವೇಳೆ ಸಮಯದಿಂದಲೇ ದೂರದಿಂದ ಬರಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಹೃದಯದ ಉತ್ಸಾಹದಿಂದನೇ ಬರ್ತಿದೆ. समय की परिस्थितियों के प्रमाण, स्व की उन्नति के प्रमाण, तीव्रगति की सेवा के प्रमाण, बाप दादा के स्नेह के रिटर्न देने के प्रमाण, तपस्या अति आवश्यक है. ಈ ಸಮಯದಲ್ಲಿ ತಪಸ್ಸು ಯಾಕೆ ಬೇಕು ಅಂತ ಕೇಳ್ತಾರೆ ಬಾಬಾ. ಯಾಕೆ ಅಂತಂದ್ರೆ ಸಮಯದ ಪ್ರಮಾಣ, ಸಮಯದ ಪರಿಸ್ಥಿತಿಯ ಪ್ರಮಾಣ, ಸ್ವ ಉನ್ನತಿಯ ಪ್ರಮಾಣ, ತೀವ್ರ ಗತಿಯ ಸೇವೆಯ ಪ್ರಮಾಣ, ಬಾಪ್ ದಾದಾರವರ ಸ್ನೇಹಕ್ಕೆ ರಿಟರ್ನ್ ಕೊಡುವುದರ ಪ್ರಮಾಣ, ತಪಸ್ಸು ಅತಿ ಅವಶ್ಯಕತೆ ಅಂತ ಬಾಬಾ ಹೇಳ್ತಾರೆ. ತಪಸ್ಸು ಮಾಡಿದ್ರೆ ಸಾಕು, ಬರುವಂತಹ ಸಮಸ್ಯೆಗಳನ್ನು ಎದುರಿಸಬಹುದು, ಸ್ವ ಉನ್ನತಿಯೂ ಕೂಡ ಆಗುತ್ತೆ, ಬಾಪ್ ದಾದಾರವರಿಗೆ ರಿಟರ್ನ್ ಕೂಡ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. प्यार करना अति सहज है और सब करते हैं, यह भी बाप जानते हैं, लेकिन रिटर्न स्वरूप में बाप दादा समान बनना है. ಪ್ರೀತಿಯಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಎಲ್ಲರೂ ಪ್ರೀತಿ ಮಾಡ್ತಾರೆ, ಇದು ಅತಿ ಅವಶ್ಯಕ. ಆದ್ರೆ ಬಾಬಾ ಹೇಳ್ತಿದ್ದಾರೆ ಪ್ರೀತಿಯ ಜೊತೆಯಲ್ಲೇನು ಆ ಪ್ರೀತಿಗೆ ರಿಟರ್ನ್ ಕೊಡ್ಬೇಕಲ್ಲ, ಅಂದ್ರೆ ಸಮಾನ ಆಗಬೇಕು, ಇದು ಕೂಡ ಜೊತೆಯಲ್ಲಿ ಇರಲೇಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. इस समय बाप दादा देखने चाहते हैं, इसमें कोई में कोई निकलते. ಬಾಪ್ ದಾದಂಗೆ ಎಲ್ಲರೂ ಪ್ರೀತಿ ಮಾಡುವಂತ ಮಕ್ಕಳೇ ಇದ್ದಾರೆ, ಅದನ್ನಂತೂ ಬಾಪ್ ದಾದ ನೋಡ್ಬಿಟ್ಟಿದ್ದಾರೆ. ಆದ್ರೆ ಇವಾಗ ಸಮಾನ ಆಗುವಂತ ಮಕ್ಕಳನ್ನು ನೋಡ್ಲಿಕ್ಕೆ ಬಾಪ್ ದಾದ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದರಲ್ಲೇ ಕೋಟಿಯಲ್ಲಿ ಕೆಲವರು ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಬ್ರಾಹ್ಮಣ ಮಕ್ಕಳೇ ಯಾರು, ಕೋಟಿಯಲ್ಲಿ ಕೆಲವರು, ಆ ಕೆಲವರಲ್ಲಿ ಕೆಲವರು ಅಂತಂದ್ರೆ ಮತ್ತೆ ಸಮಾನ ಆಗೋದ್ರಲ್ಲಿ ಮತ್ತೆ ಇನ್ನ ಕೆಲವರಲ್ಲಿ ಕೆಲವರು ಆಗ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. चाहना सभी की है, लेकिन चाहने वाले और करने वाले इसमें संख्या का अंतर है, क्योंकि तपस्या का सदा और सहज फाउंडेशन है बेहद का वैराग्य. ಎಲ್ಲರೂ ಕೂಡ ಬಯಸುತ್ತಾರೆ ನಾವು ವಾಗ್ದಾನ ಸಮಾನರಾಗಬೇಕು ಅಂತ. ಆದ್ರೆ ಬಯಸುವಂತವರಿಗೆ ಹಾಗೂ ಮಾಡುವಂತವರಿಗೆ ವ್ಯತ್ಯಾಸ ಇದೆಯಲ್ಲ, ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ಏಕೆ ಅಂತಂದ್ರೆ ತಪಸ್ಸು ಸದಾ ಹಾಗೂ ಸಹಜವಾಗಿರ್ಬೇಕು.
ಇರಬೇಕು ಅಂದ್ರೆ ಅದಕ್ಕೆ ಬುನಾದಿಯನ್ನು ಬೇಹದ್ದಿನ ವೈರಾಗಿಗಳಾಗಬೇಕು ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ನೀವು ಸಮಾನರಾಗಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಸಮಾನರಾಗ್ಲಿಕ್ಕೆ ಏನ್ ಬೇಕು? ತಪಸ್ಸು ಬೇಕು. ಆ ತಪಸ್ಸು ಹೆಂಗಿರ್ಬೇಕು? ಸಹಜ ಸರಳವಾಗಿರ್ಬೇಕು. ಹಂಗಿದ್ರೆ ತಾನೇ ನಾವು ಸದಾ ಮಾಡ್ಲಿಕ್ಕೆ ಸಾಧ್ಯ. ಕಷ್ಟ ಇರೋದು ಸದಾ ಮಾಡ್ಲಿಕ್ಕೆ ಆಗತ್ತ? ಭಾರ ಇರುವಂತ ವಸ್ತು ಸದಾ ಹೊತ್ಕೊಂಡು ಹೋಗಕ್ಕಾಗತ್ತ? ಇಲ್ಲ ತಾನೆ. ಯಾವ್ದು ಸಹಜ ಅನ್ಸುತ್ತೋ, ಯಾವ್ದು ಅತಿ ಪ್ರಿಯ ಅನ್ಸುತ್ತೋ ಅದನ್ನ ನಾವು ಸಹಜವಾಗಿ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನೆನಪು ಸಹ ಹಂಗೂ ಅಂದ್ರೆ ತಪಸ್ಸು ಸಹ ಅಷ್ಟು ಸಹಜವಾಗಿದೆ. ಅದಕ್ಕೆ ಬುನಾದಿಯನ್ನು ಬೇಹದ್ದಿನ वैराग्यಗಳಾಗುವುದು. बेहद का वैराग्य अर्थात चारों ओर के किनारे छोड़ देना, क्योंकि किनारों को सहारा बना दिया. समय प्रमाण प्यारे बने और समय प्रमाण श्रीमत पर निमित्त बनी हुई आत्माओं के इशारे प्रमाण सेकंड में बुद्धि प्यारे से फिर न्यारी बन जाएगी. वह नहीं होती. जितना जल्दी प्यारे बनते हो उतना न्यारे नहीं बनते. प्यारे बनने में होशियार है, न्यारे बनने में सोचते हैं. हिम्मत चाहिए. न्यारा बनना ही किनारा छोड़ना है और किनारा छोड़ना ही बेहद की वैराग्य वृत्ति. ತಂದೆ ಹೇಳ್ತಾ ಇದ್ದಾರೆ, ಸಮಯ ಪ್ರಮಾಣ ಸಮಯ ಬೇಹದ್ದಿನ ವೈರಾಗ್ಯಗಳಂದ್ರೇನೆ ನಾಲ್ಕು ಕಡೆ ಏನ್ ಮಾಡ್ಬೇಕು? ಇಟ್ಕೊಳ್ಬೇಕಾ ಬಿಡ್ಬೇಕಾ? ಬಾಬಾ ಹೇಳ್ತಾರೆ ನಾಲ್ಕು ಕಡೆ ಎಲ್ಲದರಿಂದ ದೂರ ಹತ್ತಾ ಬರ್ಬೇಕು ಅಂತ ಬಾಬಾ ಹೇಳ್ತಾರೆ. ಏಕೆ ಅಂತಂದ್ರೆ ಈ ಎಲ್ಲಾ ಸಾಧನದ ಸಂಯೋಗ ನಮ್ಗೆ ಏನ್ ಸಿಗ್ತಾ ಇದೆ, ವ್ಯಕ್ತಿಗಳ ಸಂಯೋಗ ಏನ್ ಸಿಗ್ತಾ ಇದೆ, ಎಲ್ಲದರಿಂದ ಕೂಡ ನಾವೇನ್ ಮಾಡ್ಕೋಬೇಕು? ಡಿಟ್ಯಾಚ್ ಆಗ್ಬಿಡ್ಬೇಕು, ವಿಮುಕ್ತರಾಗಬೇಕು ಅಂತ ಹೇಳ್ತಾರೆ. ಸಮಯ ಪ್ರಮಾಣ ನೀವು ಪ್ರಿಯರಾಗ್ತಾ ಇದ್ದೀರಿ. ಆದ್ರೆ ಎಷ್ಟು ಪ್ರಿಯರಾಗ್ತಾ ಇದ್ದೀರೋ ಅಷ್ಟು ಭಿನ್ನರಾಗ್ಲಿಕ್ಕೆ ನಿಮಗೆ ಬರ್ತಾ ಇದೆ. ಸಿಕ್ಕಾಕೊಳಕ್ ಬರ್ತಾ ಇದೆ, ಅದನ್ನ ಬಿಡಿಸ್ಕೊಳ್ಳಿಕ್ಕೆ ಗೊತ್ತಾಗ್ತದೆ. ಅಭಿಮನ್ಯು ಹಿಂಗ್ ಹೋಗೋದು ಗೊತ್ತಾಯ್ತು, ಬರೋದು ಗೊತ್ತಿರ್ಲಿಲ್ವೋ ಆ ರೀತಿ ಆಗ್ತಾ ಇದೆ ಅಂತ ಹೇಳ್ತದೆ. ಸಮಯ ಪ್ರಮಾಣ ಶ್ರೀಮತದಂತೆ ನಿಮಿತ್ತರಾಗಿ ಇದೀರಿ. ಬಾಬಾ ಹೇಳ್ತಾರೆ ನಿಮಿತ್ತರಾಗಿರುವಂತಹ ಆತ್ಮರ ಸೂಚನೆಯ ಪ್ರಮಾಣದಂತೆ ಸೆಕೆಂಡ್ ನಲ್ಲಿ ಬುದ್ಧಿಯಿಂದ ಪ್ರಿಯ ಹಾಗೂ ಭಿನ್ನರಾಗಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾರು ಈ ರೀತಿ ಭಿನ್ನವಾಗಿ ಆಗ್ತಾರೋ, ಎಲ್ಲ ಆಧಾರವನ್ನು ಯಾರು ತೆಗೆದುಕೊಳ್ತಾರೋ, ಆಧಾರ ಎಲ್ಲದರಿಂದ ದೂರ ಆಗ್ತಾ ಹೋಗ್ತಾರೋ ಅವರೇ ಬೇಹದ್ದಿನ ವೈರಾಗ್ಯಗಳು ಅಂತ ಹೇಳ್ತಾರೆ. ಪ್ರಿಯರಾಗೋದ್ರಲ್ಲಿ ನೀವು ತುಂಬಾ ಬುದ್ಧಿವಂತರಿದ್ದೀರಿ, ಆದರೆ ಭಿನ್ನರಾಗೋದ್ರಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಧೈರ್ಯ ಇನ್ನ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಹಂಗಂತ ಹೇಳಿದ್ರೆ ಅರ್ಥ ಏನು ಅಂತಂದ್ರೆ ಎಲ್ಲ ಜೊತೆಯಲ್ಲಿ ಇರುತ್ತಾ ಎಲ್ಲ ಆಧಾರವನ್ನು ನಾವು ಇಟ್ಕೊಳ್ತಾನು ನಾವೇನ್ ಮಾಡ್ಬೇಕದ್ರಿಂದ ಭಿನ್ನವಾಗಬೇಕು ಅಂತ. ಎಲ್ಲದರಿಂದ ದೂರ ಬಂದ್ಬಿಡ್ಬೇಕು ಅಂತಲ್ಲ, ಅದು ವೈರಾಗ್ಯ ಅಂತ ಹೇಳಲಾಗುತ್ತೆ. ಎಲ್ಲದರಿಂದ ದೂರ ಹೋಗ್ಬಿಡೋದು, ಎಲ್ಲವನ್ನು ಕೂಡ ಬಿಟ್ಟು ಬಿಡೋದು. ಬೇಹದ್ದಿನ ವೈರಾಗ್ಯ ಅಂದ್ರೆ ಏನು? ಇದ್ದು ಅದರಿಂದ ಭಿನ್ನರಾಗೋದು. ಇದೇ ತಾನೇ ಸಾಹಸ. ಎಲ್ಲದನ್ನು ಕೂಡ ಬಿಟ್ಟು ಹೋಗೋದೇನು ದೊಡ್ಡ ವಿಷಯ ಅಲ್ಲ. ಒಂದೆರಡು ದಿನ ನೆನಪಾಗ್ಬೋದು ಅಷ್ಟೇ ಬಿಟ್ಟು ಹೋದ್ಮೇಲೆ. ಆದ್ರೆ ಇದ್ರೂ ಕೂಡ ಅದರಿಂದ ಭಿನ್ನವಾಗಿರುವುದರಲ್ಲಿ ನೀವು ಸಾಹಸ ತೋರಿಸ್ಬೇಕು, ಧೈರ್ಯ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. न्यारा बनना ही किनारा छोड़ना है और किनारा छोड़ना ही बेहद वैराग्य की वृत्ति है. किनारा को सहारा बनाए पकड़ना आता है, लेकिन छोड़ने में क्या करते हो? ಬಾಬಾ ಹೇಳ್ತಾ ಇದ್ದಾರೆ ಭಿನ್ನರಾಗಬೇಕು ಅಂತ ಹೇಳ್ತಾರೆ. ನಾವೆಷ್ಟು ಪ್ರಿಯರಾಗ್ತೀವೋ ಅಷ್ಟು ಭಿನ್ನರಾಗಬೇಕು. ಭಿನ್ನರಾಗುವುದಂದ್ರೆ ಎಲ್ಲ ಆಧಾರವನ್ನು ಬಿಡ್ತಾ ಹೋಗುವುದು. ಎಲ್ಲ ಆಧಾರವನ್ನು ಬಿಡ್ತಾ ಹೋಗ್ತಾ ಇದ್ದೀವಿ ಅಂತಂದ್ರೆ ಅದರ ಅರ್ಥ ಏನು? ಬೇಹದ್ದಿನ ವೈರಾಗ್ಯ ವೃತ್ತಿಗಳಾಗುವುದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನೀವು ಎಷ್ಟು ಈ ಆಧಾರಗಳನ್ನು ಬಿಡ್ತಾ ಹೋಗ್ತೀವೋ ಅಷ್ಟೇನಾಗುತ್ತೆ, ನೀವು ಈಸಿಯಾಗಿ ಎಲ್ಲದರಿಂದ ವಿಮುಕ್ತರಾಗ್ಬಿಡ್ಬೋದು ಅಂತ ಬಾಬಾ ಹೇಳ್ತಾರೆ. ಆ ಶಕ್ತಿ ನಿಮ್ಮಲ್ಲಿ ಬಂದು ಬಿಡುತ್ತದೆ. ಇವಾಗ ಆಧಾರಗಳನ್ನ ಇಟ್ಕೊಳ್ಳೋದು ನಿಮಗೆ ಚೆನ್ನಾಗಿ ಗೊತ್ತಿದೆಯಾ ಇಲ್ವಾ? ಸಾಧನೆ ಉಪಯೋಗ ಮಾಡೋದು, ವ್ಯಕ್ತಿಗಳ ಸಂಯೋಗ ತೆಗೆದುಕೊಳ್ಳೋದು, ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದ್ರೆ ಬಾಬಾ ಹೇಳ್ತಾರೆ ಅದನ್ನು ಬಿಡಬೇಕಾಗಿರುವ ಸಮಯ ಬಂದಾಗ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಏನ್ ಮಾಡ್ತಾ ಇದ್ದೀರಾ? ಸಾಧನೆಗಳಂತೂ ಉಪಯೋಗಿಸ್ತಾ ಇದ್ದೀರಿ, ಅದ್ರ ಆಧಾರ ತೆಗೆದುಕೊಳ್ತಾ ಇದ್ದೀರಿ. ಸಾಧನ ಅಂತಂದ್ರೆ
ಯಾವುದೇ ನಮಗೆ ಸಿಕ್ಕಿದೆ ಈ ಸಮಯದ ಸಂಯೋಗ, ಅದು ವ್ಯಕ್ತಿಗಳಿಂದ ಆಗಿರ್ಬೋದು, ವಸ್ತುಗಳಿಂದ ಆಗಿರ್ಬೋದು, ಸಂಪತ್ತಿನಿಂದ ಆಗಿರ್ಬೋದು, ಯಾವುದರಿಂದ ಆದಾಗಿರ್ಬೋದು, ಅದನ್ನ ಇಟ್ಕೊಳ್ತಾ ಇದ್ದೀವಿ ಅಂದ್ರೆ ಅದರ ಉಪಯೋಗ ಲಾಭವನ್ನು ಪಡೀತಾ ಇದ್ದೀವಿ. ಅದೇ ಅದರಿಂದ ದೂರ ಆಗ್ಬೇಕಾಗಿರೋ ವಿಷಯ ಬಂದಾಗ ಏನ್ ಮಾಡ್ತಾ ಇದ್ದೀವಿ? ಯೋಚನೆ ಮಾಡ್ತಾ ಇದ್ದೀವಿ. ಲಂಬಾ ಕ್ವಶನ್ ಮಾರ್ಕ್ ಲಗಾ ದೇತೆ. ಅವ ಹೇಳ್ತಾರೆ ಕ್ವಶನ್ ಮಾರ್ಕ್ ಆಗ್ತಾ ಇದ್ರೆ ಅದು ಚಿಕ್ಕದಲ್ಲ, ದೊಡ್ಡ ಕ್ವಶನ್ ಮಾರ್ಕ್ ಹಾಕ್ಬಿಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. सेवा का इंचार्ज बनना बहुत अच्छा आता है, लेकिन इंचार्ज के साथ साथ स्वयं की और औरों की बैटरी चार्ज करने में मुश्किल लगता है। इसलिए वर्तमान समय तपस्या द्वारा वैराग्य वृत्ति की अति आवश्यकता है। ಬಾಬಾ ಹೇಳ್ತಾರೆ ಸೇವೆ ಇನ್ಚಾರ್ಜ್ ಆಗೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೇವೆ ಮಾಡ್ತೀವಿ ಅಂದ್ರೆ ನಾವೇ ಮುಂದೆ ಬಂದು ಮಾಡ್ತೀವಿ ಅಂತ ಮುಂದುವರೆದು ಆ ಜವಾಬ್ದಾರಿ ನೀವು ತೆಗೆದುಕೊಳ್ತಾ ಇದ್ದೀರಿ, ಅದು ತುಂಬಾ ಚೆನ್ನಾಗಿದೆ. ಆದ್ರೆ ಇನ್ಚಾರ್ಜ್ ಆಗುವ ಜೊತೆಯಲ್ಲಿ ಸ್ವಯಂ ಹಾಗೂ ಅನ್ಯರ ಬ್ಯಾಟರಿಯನ್ನು ಚಾರ್ಜ್ ಮಾಡುವುದು ನಿಮಗೆ ಕಷ್ಟ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ವರ್ತಮಾನ ಸಮಯದಲ್ಲಿ ತಪಸ್ಸಿನ ಮುಖಾಂತರ ಬೇಹದ್ದಿನ ವೈರಾಗ್ಯ ವೃತ್ತಿ ಆಗುವುದು ಅತಿ ಅವಶ್ಯಕ ಅಂತ ಬಾಬಾ. ತಪಸ್ಸಿನ ಶಕ್ತಿ ಇದೆ ಅಂತಂದ್ರೆ ಸೇವೆ ಸ್ವತಃವಾಗಿ ಆಗುತ್ತೆ. ಅದಕ್ಕಾಗಿ ನಾವು ಯಾವುದೇ ಪರಿಶ್ರಮ ಪಡುವಂತ ಅವಶ್ಯಕತೆಯೂ ಕೂಡ ಇರುವುದಿಲ್ಲ. ಅದೇ ತಪಸ್ಸು ಇಲ್ಲದೆ ಸೇವೆಯಲ್ಲಿ ಪರಿಶ್ರಮ ಪಟ್ಟರೆ ಅದರ ಸಫಲತೆ ತುಂಬಾ ಕಡಿಮೆ ಅಂತ ಬಾಬಾ ಹೇಳ್ತಾರೆ. तपस्या की सफलता का विशेष आधार व सहज साधन एक शब्द का पाठ पक्का करो. ಬಾಬಾ ಹೇಳ್ತಾರೆ ತಪಸ್ಸಿನಲ್ಲಿ ಸಫಲತೆ ಅಥವಾ ವಿಶೇಷ ಆಧಾರ ಅಥವಾ ಸಹಜ ಸಾಧನ ಒಂದೇ ಒಂದು ಶಬ್ದ ಅಂತ. ಆ ಶಬ್ದವನ್ನು ಆ ಪಾಠವನ್ನು ಪಕ್ಕಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ತಪಸ್ಸಿನಲ್ಲಿ ಸಫಲತೆ ಸಿಗ್ಬೇಕಂದ್ರೂ ಸಹಜ ಸಾಧನ ಇದು ಒಂದೇ ಒಂದು ಶಬ್ದ. ಯಾವುದು? दो तीन लिखना मुश्किल होता है, एक लिखना बहुत सहज है. तपस्या अर्थात एक का बनना, जिसको बाप दादा एक नामी कहते हैं. ತಪಸ್ಸಿಗೆ ಆಧಾರ ಏನು? ಏಕ ನಾಮಿ ಅಂದ್ರೆ ಅದರ ಅರ್ಥ ಏನು? ಒಬ್ಬ ತಂದೆಯ ಅವರಿಗೆ ಅರ್ಪಣೆ ಆಗೋದಷ್ಟೇ. ಒಬ್ಬ ತಂದೆ ವಿನಃ ಮತ್ತೆ ಯಾರು ಇಲ್ಲ ಅಂತ. ಏಕನಾಮಿ ಒಬ್ಬರು ಮಾತ್ರ ಅಂತ ಬಾಬಾ ಹೇಳ್ತಾ ಇದ್ದಾರೆ. 2-3 ಶಬ್ದ ಅಂತಂದ್ರೆ ನಿಮಗೆ ಬರೆಯೋದಕ್ಕೂ ಕಷ್ಟ ಆಗುತ್ತಲ್ವಾ, ಒಂದೇ ಶಬ್ದ ಅಂದ್ರೆ ಈಸಿ ಆಗುತ್ತಲ್ವ. ಅದಕ್ಕೋಸ್ಕರ ತಪಸ್ಸು ಅಂತಂದ್ರೆ ಒಬ್ಬರಿಗಾಗಿ ಅರ್ಪಣೆ ಆಗುವುದು ಅಂತ. ತಪಸ್ಸಿನ ಸಮಯದಲ್ಲಿ ದೇಹವೂ ನಾನಲ್ಲ, ಈ ದೇಹದ ಸಂಬಂಧಿಗಳು ನಾನಲ್ಲ, ಯಾವುದು ನಾನಲ್ಲ, ಕೇವಲ ನಾನು ತಂದೆ ಅಷ್ಟೇ. ನನ್ನ ಜೊತೆ ಯಾರಿದ್ದಾರೆ? ತಂದೆ ಒಬ್ಬರಿದ್ದಾರೆ ಅಷ್ಟೇ. तपस्या अर्थात मन बुद्धि को एकाग्र करना, तपस्या अर्थात एकांत प्रिय रहना, तपस्या अर्थात स्थिति को एक रस रखना, तपस्या अर्थात सर्व प्राप्त खजानों को व्यर्थ से बचाना, अर्थात इकोनॉमी से चलना. तो एक का पाठ पक्का हुआ ना. एक का पाठ मुश्किल है, वह सहज है तो सहज, लेकिन ऐसी भाषा तो नहीं बोलेंगे. ಬಾಬಾ ಹೇಳ್ತಾ ಇದ್ದಾರೆ ತಪಸ್ಸು ಅಂದ್ರೆ ಅದಕ್ಕೆ ಡೆಫಿನೇಷನ್ ಅನ್ನು ಬಾಬಾ ತಿಳಿಸ್ತಾ ಹೇಳ್ತಾ ಇದ್ದಾರೆ. ಬಾಬ್ದಾದರವರಿಗೆ ಏಕನಾಮಿ ಆಗ್ಬೇಕು ನಾವೆಲ್ಲರೂ ಕೂಡ. ಅಂದ್ರೆ ಒಬ್ಬ ತಂದೆ ಮಾತ್ರ ನನ್ನವರು ಅಂತ ನೆನಪಿರ್ಬೇಕು. ತಪಸ್ಸು ಅಂದ್ರೇನೆ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವುದು. ತಪಸ್ಸು ಅಂದ್ರೇನೆ ಏಕಾಂತ ಪ್ರಿಯರಾಗುವುದು. ತಪಸ್ಸು ಅಂದ್ರೇನೆ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವುದು. ತಪಸ್ಸು ಅಂತಂದ್ರೆ ಸರ್ವ ಖಜಾನೆಗಳನ್ನು ಕೂಡ ವ್ಯಕ್ತದಿಂದ ಉಳಿತಾಯ ಮಾಡಿ ಏಕನಾಮಿಯಿಂದ ನಡೆಯುವುದು ಅಂತ ಹೇಳ್ತಾ ಇದ್ದಾರೆ. ಏಕನಾಮಿ ಅಲ್ಲ, ಏಕನಾಮಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏಕನಾಮಿ ಆಗಿದ್ದೀವಿ ಅಂತಂದ್ರೆ ಏಕನಾಮಿ ಕೂಡ ಸ್ವತಃವಾಗಿ ಆಗುತ್ತದೆ ಅಂತ ಹೇಳ್ತಾರೆ. ಒಬ್ಬರ ಪಾಠವನ್ನು ಪಕ್ಕಾ ಮಾಡಿಕೊಳ್ಬಿಡಿ ಅಂತ ಪಾಪ ಹೇಳ್ತಾರೆ. ಬಾಬಾ ಹೇಳ್ತಾರೆ ಈ ಒಂದು ಪಾಠವನ್ನು ಪಕ್ಕಾ ಮಾಡ್ಕೊಳ್ಳೋದು ಕಷ್ಟನ ಸಹಜನ? ಆದ್ರೆ ಸಹಜನೇ. ಆದ್ರೆ ಅದೇನಾದ್ರು ಭಾಷೆ ಹೇಳ್ತೀರಾ? ಸದಾ ಇರೋದು ಕಷ್ಟ ಅಂತನ? ಅವಾಗ ಅಂತ.
ಬಾಬಾ ಹೇಳ್ತಾರೆ ಇರೋದಂತೂ ಸಹಜನೇ, ಆದ್ರೆ ಅಂತ ಈ ತರ ಭಾಷೆಗಳು ಮಾತ್ರ ಹೇಳಬೇಡಿ ಅಂತ ಬಾಬಾ ಹೇಳ್ತಾರೆ. ಇರಬೇಕು ಅಂತಂದ್ರೆ ಇರಬೇಕು ಅಷ್ಟೇ, ಅದರಲ್ಲಿ ಕಾರಣ ಎನ್ನುವಂತಹ ಶಬ್ದವನ್ನು ನೀವು ಉಪಯೋಗಿಸಬೇಡಿ ಅಂತ ಹೇಳ್ತಾರೆ. ಬಹುತ್ ಬಹುತ್ ಭಾಗ್ಯವಾನ್, ಬಾಬಾ ಹೇಳ್ತಾರೆ ನೀವು ಬಹಳ ಬಹಳ ಭಾಗ್ಯವಂತರಾಗಿದ್ದೀರಿ. ಅನೇಕ ಪ್ರಕಾರ ಕಿ ಮೆಹನತ್ ಸೆ ಚೂಟ್ ಗए. ಯಾಕೆ ಭಾಗ್ಯವಂತರು ಅಂತಂದ್ರೆ ಅನೇಕ ಪ್ರಕಾರದ ಪರಿಶ್ರಮದಿಂದ ತಾವು ಮುಕ್ತರಾಗಿದ್ದೀರಾ ಅಂತ ಹೇಳ್ತಾರೆ. दुनिया वालों को समय कराएगा और समय पर मजबूरी से करेंगे. बच्चों को बाप समय के पहले तैयार करते हैं और बाप की मोहब्बत से करते हो. ನೋಡಿ ಬಾಬಾ ಹೇಳ್ತಾರೆ ಪ್ರಪಂಚದವರು ಎಲ್ಲರಿಂದ ಭಿನ್ನ ಆಗುವುದು ತುಂಬಾ ಕಷ್ಟ ಅಂತ ಅನುಭವ ಮಾಡ್ತಾರೆ. ಅದು ಕೂಡ ಸಮಯ ಬಂದಾಗ ಅವ್ರು ಏನ್ ಮಾಡ್ತಾರೆ, ಸಮಯ ಅವ್ರಿಗೆ ಪಾಠ ಕಲಿಸಿ ದೂರ ಮಾಡುತ್ತದೆ. ಸಮಯದ ಪ್ರಭಾವದಿಂದ ಅವರು ದೂರ ಆಗ್ತಾರೆ. ಆದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ತಂದೆ ಪ್ರೀತಿಯಿಂದ ನಮ್ಮನ್ನು ಮೊದಲೇ ಏನ್ ಮಾಡ್ತಾ ಇದರಿಂದ ಭಿನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ನಾವು ಸಮಯದ ಮೇಲಲ್ಲ, ಸಮಯದ ಆಧಾರದ ಮೇಲಲ್ಲ, ಆದ್ರೆ ತಂದೆಯ ಪ್ರೀತಿಯ ಆಧಾರದ ಮೇಲೆ ತಂದೆಗೆ ಅರ್ಪಣೆ ಆಗ್ತಾ ಇದ್ದೀವಿ. ಅಗರ್ ಮೊಹಬ್ಬತ್ ಸೆ नहीं किया व तोड़ा किया तो क्या होगा, मजबूरी से करना ही पड़ेगा. ಅವರು ಯಾವುದೋ ಒಂದು ವ್ಯಕ್ತಿಯಿಂದ ಪರಿಸ್ಥಿತಿಗಳಿಂದ ಮನೆಯಲ್ಲಿ ನೋಡ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ, ವೈರಾಗ್ಯಗಳಾಗ್ತಾರೆ. ಆದ್ರೆ ನಾವು ಬಾಬಾವರ ಪ್ರೀತಿಯ ಆಧಾರದಂತೆ ನಾವು ಬೇಕಿನ ವೈರಾಗ್ಯಗಳಾಗಿ, ಒಂದು ವೇಳೆ ತಾವು ಪ್ರೀತಿಯಿಂದ ಮಾಡದೆ ಸ್ವಲ್ಪ ಮಾಡಿದೀರಿ ಪ್ರೀತಿಯಿಂದ ಅಂತಂದ್ರೆ ಉಳಿದಿದ್ದು ಹೆಂಗ್ ಮಾಡ್ಬೇಕಾಗತ್ತೆ, ಕಷ್ಟಕರವಾಗಿ ಮಾಡಬೇಕಾಗತ್ತೆ ಅಲ್ವಾ. ಮಜಬೂರಿ ಸೆ ಕರ್ನಾ ಹಿ ಪಡೆ, ಹೆಂಗಾದ್ರೂ ಮಾಡೋದನ್ನ ಪೂರ್ತಿ ಮಾಡಬೇಕು. ಪ್ರೀತಿಯಿಂದ ಆದ್ರೂ ಆಗ್ಲಿ ಬಲಹೀನತೆಯಿಂದ ಆದ್ರೂ ಆಗ್ಲಿ ಮಾಡ್ಲೇಬೇಕಾಗುತ್ತೆ. बेहद का वैराग्य धारण करना ही होगा, लेकिन मजबूरी से करने का फल नहीं मिलेगा. ಬಾಬಾ ಹೇಳ್ತಾರೆ ಬೇಹದ್ದಿನ ವೈರಾಗಿ ಗುಣವನ್ನು ಧಾರಣೆ ಮಾಡಲೇಬೇಕು. ಯಾಕಂದ್ರೆ ಮಾಡ್ತೀನಿ ಅಂತ ಆಲ್ರೆಡಿ ಬಂದ್ಬಿಟ್ಟಿದ್ದೀರಿ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ ನೀವು ಬಂದಾದ್ಮೇಲೆ ಪ್ರೀತಿಯಿಂದ ಮಾಡಿದ್ರೆ ಅದಕ್ಕೆ ಫಲ ಇದೆ, ಆದ್ರೆ ಮಾಡ್ಲೇಬೇಕಲ್ವಾ ಅಂತ ನಾವೇನಾದ್ರೂ ಬಲಹೀನತೆಗೆ ಒಳಗಾಗಿ ನಾವು ಅದನ್ನ ಮಾಡಿದ್ರೆ ಅದಕ್ಕೆ ಫಲ ನಮಗೆ ಸಿಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. मोहब्बत का प्रत्यक्ष फल भविष्य बनता है और मजबूरी वालों को कहां से क्रॉस करना पड़ेगा. ಅಂದ್ರೆ ಬೇಹದ್ದಿನ ವೈರಾಗ್ಯಗಳು ಎಲ್ಲ ಸಂಬಂಧವನ್ನು ತ್ಯಜಿಸುವುದು, ಈ ದೇಹದ ಬಂಧನವನ್ನು ತ್ಯಜಿಸುವುದು, ಎಲ್ಲ ಏನ್ ಬಂಧನಗಳಿದೆ ನಾವೆಲ್ಲ ಯಾವ ಬಂಧನದಲ್ಲಿ ಬಂದ್ಬಿಟ್ಟಿದ್ದೀವಿ ಇದರಿಂದ ಮುಕ್ತರಾಗ್ಲೇಬೇಕಲ್ವಾ. ನಾವು ಮುಕ್ತರಾಗಬೇಕು, ಎಲ್ಲರೂ ಕೂಡ ಹೊರಗಿನವರು ಕೂಡ ಮುಕ್ತರಾಗ್ಲೇಬೇಕು. ನಮ್ಮಲ್ಲೂ ಕೂಡ ವೈರಾಗ್ಯ ಅನ್ನೋದು ಬಾಬಾ ಹೇಳ್ತಾರೆ, ಬೇಹದ್ದಿನ ವೈರಾಗ್ಯ ಅನ್ನೋದು ಪ್ರೀತಿಯಿಂದ ಬರಬೇಕು ಅಂತ ಬಾಬಾ ಹೇಳ್ತಾರೆ. ಪ್ರೀತಿಯಿಂದ ಇದನ್ನೆಲ್ಲ ತ್ಯಜಿಸ್ತಾ ಹೋಗ್ಬೇಕು ಬಾಬಾವರ ಪ್ರೀತಿಯಿಂದ. ಕಷ್ಟಕರವಾಗಿ ಅಯ್ಯೋ ಬಾಬನ ಮಗು ಆಗಿದ್ರಲ್ಲ ಕಲಿತ ಸಾಕೊಳ್ಳೇಬಾರ್ದಲ್ವಾ, ಅದಕ್ಕೆ ಡ್ರೆಸ್ ಹಾಕೊಂಡ್ ಬರೋದು, ಬಾಬನ ಮಗು ಆಗ್ಬಿಟ್ಟಿದಲ್ಲ ಕ್ಲಾಸ್ ಹೋಗ್ಲೇಬೇಕಲ್ಲ ಅಂತ ಬರೋದು, ಹಂಗಲ್ಲ, ಹಾಕೊಳ್ಳೇಬೇಕಲ್ವಾ, ಬರ್ಲೇಬೇಕಲ್ವಾ. ಅದೇ ಪ್ರೀತಿಯಿಂದ ಮಾಡಿ, ಪ್ರೀತಿಯಿಂದ ಮಾಡಿದ್ರೆ ಫಲ ಸಿಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರೀತಿಗೆ ಪ್ರತ್ಯಕ್ಷ ಫಲ ಭವಿಷ್ಯ ನಿಮಗೆ ನಿರ್ಮಾಣ ಆಗುತ್ತೆ, ಭವಿಷ್ಯದ ಫಲವಾಗಿ ಅದು ತಯಾರಾಗುತ್ತೆ. ಹಾಗೂ ಬಲಹೀನತೆಯಿಂದ ಎಲ್ಲೋ ಒಂದು ಕಡೆ ಕ್ರಾಸ್ ದಾಟಲೇಬೇಕಲ್ವಾ ಅಂತ ದಾಟಿದ್ರೆ ಫಲ ಸಿಗಲ್ಲ. ಕ್ರಾಸ್ ಕರ್ನಾ ಭಿ ಕ್ರಾಸ್ ಮೇ ಚढ़ने के समान है, तो क्या पसंद है. ಬಾಬಾ ಹೇಳ್ತಾರೆ ನೀವು ಕ್ರಾಸ್ ಆಗಿ ನಡೀತಾ ಇದ್ದೀರಿ, ಬಲಹೀನತೆಯಿಂದ ನಡೀತಾ ಇದ್ದೀರಿ ಅಂತಂದ್ರೆ ಈ ಕ್ರಾಸ್ ಅಲ್ಲಿ ನಡೆದಂಗೆ ಹಿಂಗೆ ಹಂಗೆ ಅಲ್ದಾಡ್ತಾ ಹೋದಂಗಿರುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದೇ ಪ್ರೀತಿಯಿಂದ ನಡೆದ್ರೆ ಸಹಜವಾಗಿರುವಂತ ಮಾರ್ಗ ಪ್ರೀತಿಯಾಗಿ ನೀವು ದಾಟ್ಬಿಡ್ತೀವಿ. ಅದೇ ಮಾಡ್ಲೇಬೇಕಲ್ಲ ಮಾಡಿದ್ರೆ ಅದು ಇನ್ನೂ ಕಷ್ಟ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಇವಾಗ ಏನ್ ಇಷ್ಟ, ಕಷ್ಟವಾಗಿ ಮಾಡೋದು ಇಷ್ಟನಾ, ಪ್ರೀತಿಯಿಂದ ಮಾಡೋದು ಇಷ್ಟನಾ? ಮೊಹಬ್ಬತ್ ಸೇ ಕರೆಂಗೆ, ನೀವು ಪ್ರೀತಿಯಿಂದನೇ ಅಲ್ವಾ ಮಾಡ್ತೀರಾ. बाप दादा सभी किनारों की लिस्ट सुनाएंगे. ऐसे तो जाने में होशियार हो, रिवाइज कराएंगे, क्योंकि बाप दादा तो बच्चों की हर रोज की दिनचर्या जब चाहे तब देख सकते हैं. एक एक के देखने का सारा दिन धंधा नहीं करते. सारा ब्रह्मा बाप को देखा, उनकी नजर स्वर्ग ही कहाँ पड़ती थी.
चाहे आपका पत्र हो, चाहे पोतामेल हो, चाहे कोई चाल चलन हो, चाहे कोई आज पेट का पत्र हो, लेकिन बाप की नजर कहाँ पड़ती? जहाँ डायरेक्शन देना होगा, जहाँ आवश्यकता होगी. ಬಾಬಾ ಹೇಳ್ತಾ ಇದ್ದಾರೆ, ಇವತ್ತು ಬಾಬ್ದಾದ ಎಲ್ಲದರಿಂದ ಯಾವ್ದ್ರಿಂದೆಲ್ಲ ನಾವು ದೂರ ಆಗ್ಬೇಕು ಅಂತ ಅರಿಷ್ಟನ್ನು ತಿಳಿಸ್ಕೊಡ್ತಾರೆ. ಯಾಕೆಂತಂದ್ರೆ ಇದ್ರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಮಕ್ಕಳು ಬುದ್ಧಿವಂತರು ಆಗ್ಬಿಟ್ಟಿದ್ದೀರಿ, ರಿವೈಸು ಕೂಡ ತಂದೆ ಮಾಡಿಸ್ತಾ ಇರ್ತಾರೆ. ಯಾಕೆಂದ್ರೆ ಬಾಬ್ದಾದ ಗೊತ್ತಿದೆ ಮಕ್ಕಳ ಪ್ರತಿಯೊಂದು ದಿನಚರ್ಯೆ ಹಿಂಗಿರುತ್ತೆ ಅಂತ. ಯಾವಾಗಾದ್ರೂ ಬಾಬ್ದಾದ ಅದನ್ನ ನೋಡ್ಬೋದು. ಹಂಗಂತೇಳಿ ಪ್ರತಿದಿನ ನಿಮ್ ದಿನಚರ್ಯೆ ನೋಡ್ಕೊಂಡಿದ್ದೆ ವ್ಯಾಪಾರ ಮಾಡ್ತಾ ಇರ್ತೀನಿ ಅಂತ ಅನ್ಕೊಳ್ಬೇಡಿ. ನಾವು ಬ್ರಹ್ಮ ಬಾಬುವರನ್ನು ಕೂಡ ಉದಾಹರಣೆವಾಗಿ ನೋಡಿದ್ವಲ್ಲ, ಸಾಕಾರ ಬಾಬುವರನ್ನು ಕೂಡ ನೋಡಿದ್ವಿ. ಏನು ಅಂತಂದ್ರೆ ಅವರು ಪತ್ರದಲ್ಲಾಗಿರ್ಬೋದು, ಪತ್ರ ಓದೋದ್ರಲ್ಲಾಗಿರ್ಬೋದು, ಪತ್ರ ಬರೆದು ಕಳಿಸೋದ್ರಲ್ಲಾಗಿರ್ಬೋದು, ಲೆಕ್ಕಾಚಾರ ನೋಡೋದ್ರಲ್ಲಾಗಿರ್ಬೋದು, ಎಲ್ಲ ಮಕ್ಕಳ ನಡವಳಿಕೆಯನ್ನು ನೋಡೋದಾಗಿರ್ಬೋದು. ಈ ರೀತಿ ಬಾಬ್ದಾದ ಅಂದ್ರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಸಾಕಾರ ಬ್ರಹ್ಮ ಬಾಬುವರ ದೃಷ್ಟಿ ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ಬೀಳಬೇಕು ಅದರಲ್ಲೇ ಬೀಳ್ತಾರೆ. ಯಾವ ಸಮಯದಲ್ಲಿ ಅವ್ರು ಗಮನ ಕೊಡಬೇಕಾಗಿತ್ತು ಆ ಸಮಯದಲ್ಲಿ ಅದೇ ಕಾರ್ಯಕ್ಕೆ ಅವ್ರು ಗಮನ ಕೊಟ್ಟು ಆ ಕಾರ್ಯವನ್ನು ಮುಗಿಸ್ತಾರೆ. ಅದೇ ರೀತಿ ಬಾಬ್ದಾದರವ್ರು ಇವಾಗಲೂ ಕೂಡ ಮಾಡ್ತಾರೆ. ಬಾಬ್ದಾದ ಬೇಕಾದಾಗ ನಿಮ್ ಲೆಕ್ಕಾಚಾರ ನೋಡ್ತಾರೆ, ಪ್ರತಿದಿನ ಅದೇ ನೋಡ್ತಾ ಇರ್ತಾರೆ ಅಂತೇನು ಅನ್ಕೊಳ್ಬೇಡಿ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲಿ ಡೈರೆಕ್ಷನ್ ಸಿಗುತ್ತೋ, ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲೇ ದೃಷ್ಟಿನ ಇಡ್ತಾ ಇದ್ದಾರೆ ಬ್ರಹ್ಮ ಬಾಬಾ. ಬಾಬ್ದಾದ ದೇಖ್ತೆ ಭೀ ಸಬ್ ಹೈ ಲೇಕಿನ್ ನಹೀ ಭೀ ದೇಖ್ತೆ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಎಲ್ಲವನ್ನು ನೋಡ್ತೀನಿ ಹಾಗೂ ಯಾವುದನ್ನು ನೋಡೋದು ಇಲ್ಲ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಅಂದ್ರೆ ಬಾಬಾ ಹೇಳೋದು ಅರ್ಥ ಏನು ಅಂತಂದ್ರೆ, ನನಗೆ ಎಲ್ಲದ್ರ ಮೇಲೂ ಗಮನ ಇರುತ್ತೆ ಮತ್ತೆ ಯಾವ್ದ್ರ ಮೇಲೂ ಗಮನ ಇರಲ್ಲ ಅಂತ. ಅಂದ್ರೆ ಯಾವ ಸಮಯದಲ್ಲಿ ಯಾವ್ದ್ರ ಅವಶ್ಯಕತೆ ಇರುತ್ತೋ ಅದ್ರ ಮೇಲೆ ನನ್ ಗಮನ ಹೋಗುತ್ತೆ ಅಂತ ಬಾಬಾದ ತಿಳಿಸ್ತಾ ಇದ್ದಾರೆ. ಇವತ್ತು ಲೆಕ್ಕಾಚಾರ ನೋಡ್ಬೇಕಾ, ಇವತ್ತು ಲೆಕ್ಕಾಚಾರವನ್ನು ನೋಡ್ತಾರೆ. ಅದೇ ಅಂತ ಪ್ರತಿದಿನ ಅದೇ ಮಾಡ್ತಾರೆ ಅಂತಾನು ಅಲ್ಲ ಅಂತ ಬಾಬಾ ತಿಳಿಸ್ತಾರೆ. खेल तो बहुत अच्छे देखते हैं वह फिर कभी सुनाएंगे. ಬಾಬಾ ಹೇಳ್ತಾರೆ, ಆಟ ಕೂಡ ತುಂಬಾ ಚೆನ್ನಾಗಿ ಆಡ್ತೀರಾ, ಆದ್ರೆ ಅದು ಬೇರೆ ದಿನ ಹೇಳ್ತೀನಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಆಟನೇ ಹೇಳ್ಬಿಟ್ರೆ ಈ ದಿನ ಕಳೆದು ಹೋಗ್ಬಿಡುತ್ತೆ ಅಂತ. ತಪಸ್ಯ ಕರ್ನ ಬೇಹದ್ ಕಿ ವೈರಾಗ್ಯ ವೃತ್ತಿ ಮೇ ರಹನಾ ಸಹಜ. ಇವಾಗ ಬಾಬಾ ಕೇಳ್ತಾ ಇದ್ದಾರೆ, ತಪಸ್ಸು ಮಾಡುವುದು ಬೇಹದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡುವುದು ಸಹಜನೇ ಅಲ್ವಾ ಅಂತ ಕೇಳ್ತಾರೆ. ಸಹಜನೇನಾ? ಕಿನಾರೋं को छोड़ना मुश्किल है. ಬಾಬಾ ಹೇಳ್ತಾ, ನೀವು ಇಟ್ಕೊಂಡಿದ್ದೀರಲ್ವಾ ಬಂಧನಗಳು, ಅದರಿಂದ ಬಿಡಿಸ್ಕೊಳ್ಳೋದು ಕಷ್ಟನಾ ಅಂತ ಕೇಳ್ತಿದ್ದಾರೆ ಬಾಬಾ. ಕಷ್ಟನಾ? ಲೇಕಿನ್ ಬರ್ನಾ ಭೀ ಆಪ್ಕೋ ಹಿ ಹೈ. ಬಾಬಾ ಹೇಳ್ತಾರೆ, ಅದು ಕಷ್ಟ ಆಗ್ಲಿ ಸಹಜ ಆಗ್ಲಿ ಆಗ್ಬೇಕಾಗಿರೋದು ಯಾರು? ನೀವೇ ಅಲ್ವಾ. कल्प कल्प की प्राप्ति के अधिकारी बने हो और अवश्य बनेंगे. अच्छा, इस वर्ष कल्प पहले वालों अनेक कल्पों के पुराने और इस कल्प के नए बच्चों को चांस मिला है. तो चांस मिलने की खुशी है ना. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಕಲ್ಪೂ ಕೂಡ ಪ್ರಾಪ್ತಿಯ ಅಧಿಕಾರಿಗಳು ಆಗಿದ್ರಿ, ಇವಾಗ ಆಗ್ಲೇಬೇಕು, ಅವಶ್ಯವಾಗಿ ಆಗ್ಲೇಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದ್ರೆ ಈ ವರ್ಷದಲ್ಲಿ ಈಗ ಅನೇಕ ಯಾವ್ದೆಲ್ಲ ಕೂಡ ಕಲ್ಪಗಳಿಂದ ನೀವು ಮಾಡ್ತಾ ಬಂದಿದ್ದೀರಿ ಕರ್ಮಗಳು. ಬಾಬಾ ಹೇಳ್ತಾರೆ, ಅದೆಲ್ಲವೂ ಕೂಡ ಎಲ್ಲದರಿಂದ ಇವಾಗ ಭಿನ್ನ ಆಗಿ ಹೊಸದು ಕಲ್ಪ ಬರಲಿದೆ, ಅದರಿಂದ ಹೊಸ ಸಂಸ್ಕಾರ ಇದೆಲ್ಲವೂ ಕೂಡ ನಿರ್ಮಾಣ ಮಾಡುವಂತ ಚಾನ್ಸ್ ನಿಮಗೆ ಸಿಕ್ಕಿದೆ ಅಂತ ಬಾಬಾ ಹೇಳ್ತಾರೆ. ಈ ಕಲ್ಪದ ಹೊಸ ಮಕ್ಕಳು ತಾವೆಲ್ಲರೂ ಕೂಡ ಈ ಚಾನ್ಸ್ ತೆಗೆದುಕೊಂಡಿದ್ದಕ್ಕೆ ಖುಷಿ ಆಗಿದೆ ಅಲ್ವಾ. ಬಾಬೋರ ಮಗು ಆಗಿದ್ದೀವಿ, ಹೊಸ ಪ್ರಪಂಚದ ಮಾಲೀಕರು ನಾವು ಆಗ್ತೀವಿ ಅಂತ ನಿಮಗೆ ಭಾಗ್ಯ ಇದೆ ಅಲ್ವಾ, ಆ ಖುಷಿ ಇದೆ ಅಲ್ವಾ. मेजॉरिटी नए हैं, टीचर्स पुरानी. तो टीचर क्या करेगी? बेहद वैराग्य वृत्ति धारण करेगी ना, किनारा छोड़ेगी. ಬಾಬಾ ಕೇಳ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳಂತೂ ಹೊಸಬ್ರು ಬರ್ತಾ ಇರ್ತಾರೆ, ಆದ್ರೆ ಇಲ್ಲಿ ತಿಳಿಸುವಂತ ಶಿಕ್ಷಕರು ಯಾರು ಇರ್ತಾರೆ? ಬಾಬಾ ಹೇಳ್ತಾರೆ, ನೀವಂತೂ ಟೀಚರ್ಸ್ ಹಲೊಬ್ರೆ ಅಲ್ವಾ. ಇವಾಗ ನಿಮ್ಗೇನ್ ಅನ್ಸುತ್ತೆ? ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡ್ತೀರಾ, ಯಾವ್ದೆಲ್ಲ ಕೂಡ ಬಂಧನಗಳಿದೆಯೋ ಯಾವ್ದೆಲ್ಲ ಕೂಡ ಸಿಕ್ಕಾಕೊಂಡಿರೋದ್ರಿಂದ ಬಿಡಿಸ್ಕೊಳ್ತೀರಾ. किनारा छोड़ेगी कि उस समय कहेगी कि करने तो चाहते लेकिन कैसा करे, करके दिखलाने वाले हो कि सुनाने वाले हो.
ಬಾಬಾ ಹೇಳ್ತಾ ಇದ್ದಾರೆ, ಇವಾಗ ಬಿಡುವಂತ ಸಮಯ ಬಂದಾಗ ಎಲ್ಲರೂ ಹೇಳ್ಬಿಡ್ತಾರೆ ನಾನು ಬಿಟ್ಟು ಬಿಡ್ತೀನಿ ಅಂತ. ಆದ್ರೆ ಬಿಡುವ ಸಮಯ ಬಂದಾಗ ಬಿಡ್ತೀನಿ. ಬಾಬಾ ಹೇಳ್ತಾರೆ, ನಾನು ಬಿಡಬೇಕಂತ ಅನ್ಕೊಳ್ತಾ ಇದ್ದೀನಿ, ಆದ್ರೆ ಹಿಂಗೆ ಬಿಡ್ಲಿ ಅಂತ ಕೇಳ್ತೀರೋ, ನೀವು ಮಾಡಿ ತೋರಿಸುವಂತವರು ಅಥವಾ ಹೇಳುವಂತವರು ಅಂತ ಕೇಳ್ತಾ ಇದ್ದಾರೆ. ಮಾಡಿ ತೋರಿಸುವಂತವ್ರೆ ತಾನೆ. तो हिम्मत रखी है ना और मदद बाकी सदा रहेगी. ಇದಕ್ಕೆ ಬಾಬಾ ಹೇಳ್ತಾರೆ, ನಾಲ್ಕು ಕಡೆ ಇರುವಂತ ಮಕ್ಕಳನ್ನು ಬಾಬ್ದಾದ ನೋಡ್ತಾ ಎಲ್ಲ ಮಕ್ಕಳ ಸಾಕಾರೂಪ ನೋಡ್ತಾ ಖುಷಿ ಪಡ್ತಾ ಇದೆ. ಎಲ್ಲರೂ ಧೈರ್ಯ ಇಟ್ಕೊಂಡಿದ್ದೀವಿ. ಧೈರ್ಯ ಇಟ್ಕೊಂಡ್ರೆ ಸಹಯೋಗ ತಂದೆಯು ಸದಾ ಇದ್ದೇ ಇರುತ್ತೆ. इसलिए सदैव हिम्मत से मदद के अधिकार को अनुभव करते सहज उड़ते चलो. ಅದಕ್ಕೆ ಸದಾ ಧೈರ್ಯದ ಸಹಯೋಗದ ಆಧಾರದ ಮೇಲೆ ಆ ಅನುಭವ ಮಾಡ್ತಾ ಹಾರುತ್ತಾ ಹೋಗಿ ಅಂತ ಬಾಬಾ. ಏನಿರ್ಬೇಕು ನಮ್ಮಲ್ಲಿ? ಧೈರ್ಯ ಅಂತ ಬಾಬಾ ಹೇಳ್ತಾರೆ. ಧೈರ್ಯದ ಗುಣದಿಂದ ಹಾರ್ತಾ ಇರಬೇಕು. बाप मदद देते हैं लेकिन लेने वाले लेवे. ತಂದೆಯ ಸಹಯೋಗ ಎಂದಿಗೂ ಕೂಡ ಕೊರತೆ ಮಾಡಲ್ಲ. ತಂದೆಯ ಸದಾ ಸಹಯೋಗ ನಿಮ್ಗೆ ನೀಡ್ತಾನೆ ಇರ್ತಾರೆ. ಅದನ್ನು ತೆಗೆದುಕೊಳ್ಳುವಂತವ್ರು ತೆಗೆದುಕೊಳ್ಬೇಕಲ್ಲ ಅಂತ ಹೇಳ್ತಾರೆ. ಕೈ ಇಟ್ಕೊಳಕ್ಕೆ ಬಾಬಾ ಕೈ ಚಾಚಿದ್ದಾರೆ, ಆದ್ರೆ ನಾವು ನಮ್ಮ ಕೈ ಕೊಟ್ಟರೆ ತಾನೆ ಅದನ್ನ ಬಾಬಾ ಇಟ್ಕೊಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕೂಡ ಸಹಯೋಗ ತೀರ್ಕೊಳ್ಬೇಕಲ್ವಾ. दाता देते हैं लेकिन लेने वाले यथाशक्ति बन जाते हैं. तो यथाशक्ति नहीं बनना, सदा सर्वशक्तिमान बनना. तो पीछे आने वालों भी आगे नंबर ले लेंगे. समझा? सर्वशक्तियों के आधार को पूरा प्राप्त करो. ಅದಕ್ಕೆ ಬಾಬಾ ಹೇಳ್ತಾರೆ, ದಾತ ಅಂತೂ ಕೊಡ್ತಾ ಇದ್ದಾರೆ, ಆದ್ರೆ ತೆಗೆದುಕೊಳ್ಳುವಂತವ್ರು ಯಥಾಶಕ್ತಿ ಅದನ್ನ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ನೀವು ಯಥಾಶಕ್ತಿ ಆಗಬಾರ್ದು, ಸರ್ವಶಕ್ತಿವಂತರ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಹಿಂಗ್ ಮಾಡಿದ್ರೆ ಹಿಂದೆ ಬರುವಂತವ್ರು ಕೂಡ ಮುಂದೆ ಹೋಗ್ಬಿಡ್ತೀವಿ. ಅರ್ಥ ಆಯ್ತಾ? ಸರ್ವಶಕ್ತಿಗಳ ಅಧಿಕಾರವನ್ನು ಹಿಂಗೆ ಪೂರ್ತಿಯಾಗಿ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಕೇಳ್ತಾರಲ್ಲ. ಹಿಂಗೆ ಪೂರ್ತಿ ಪ್ರಾಪ್ತಿ ಮಾಡ್ಕೊಳ್ಬೇಕು. ಬೇಹದ್ದಿನ ವೈರಾಗ್ಯ ಭಕ್ತಿಯಾಗಿ ನಾವು ಒಬ್ಬ ತಂದೆ ನೆನಪಿನಲ್ಲಿ ಇದ್ದಾಗ ಆಗ ಅವರ ಸಹಯೋಗ ನಮಗೆ ಸ್ವತಃವಾಗಿ ಸಿಗುತ್ತೆ ಅಂತ ಮಾತಾಡೋದು ಹೇಳಿದ್ದಾರೆ. ಅಚ್ಚಾ ಬಾಬ್ದನ ನಮಸ್ತೆ ಹೇಳ್ತಾರೆ. चारों ओर के सर्व स्नेही बच्चों को सदा बाप के प्यार का रिटर्न देने वाले अनन्य आत्माएं, सदा तपस्वी मूर्त स्थिति में स्थित रहने वाले बाप की समीप आत्माएं, सदा बाप के समान बनने के लक्ष्य को लक्षण रूप में लाने वाले ऐसे देश विदेश के सर्व बच्चों को दिलाराम बाप की दिल व जान सिख व प्रेम से याद प्यार और नमस्ते नमस्ते नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. ನಾಲ್ಕು ಕಡೆ ಇರುವ ಸರ್ವಸ್ನೇಹಿ ಆತ್ಮರಿಗೆ, ಸದಾ ತಂದೆಯ ಪ್ರೀತಿಗೆ ರಿಟರ್ನ್ ಕೊಡುವಂತವರಿಗೆ, ಅನನ್ಯ ಆತ್ಮರಿಗೆ, ಸದಾ ತಪಸ್ವಿ ಮೂರ್ತ ಸ್ಥಿತಿಯಲ್ಲಿ ಸ್ಥಿತರಾಗುವಂತವರಿಗೆ, ತಂದೆಯ ಸಮೀಪ ಆತ್ಮರಿಗೆ, ಸದಾ ತಂದೆಯ ಸಮಾನ ಆಗುವ ಲಕ್ಷ್ಯ ಹಾಗೂ ಲಕ್ಷಣ ರೂಪವನ್ನು ಧಾರಣೆ ಮಾಡುವಂತವರಿಗೆ, ಇಂತಹ ದೇಶ ವಿದೇಶದಲ್ಲಿರುವ ಸರ್ವ ಮಕ್ಕಳಿಗೆ ಬಾಬ್ದಾದಾರವರ ಹೃದಯ ಹಾಗೂ ಪ್ರಾಣ ಅತಿ ಪ್ರಿಯವಾಗಿರುವಂತಹ ನೆನಪು ಪ್ರೀತಿ ಹಾಗೂ ನಮಸ್ತೆ ಅಂತ ಬಾಬಾ ಹೇಳ್ತಾರೆ. ಹೃದಯ ರಾಮನ ತಂದೆಯ ಹೃದಯದಿಂದ ಎಲ್ಲರಿಗೂ ಕೂಡ ನೆನಪು ಪ್ರೀತಿ ಹಾಗೂ ನಮಸ್ತೆ. दादी से अव्यक्त बापदादा की मुलाकात. दादियर ಜೊತೆ ಅವ್ಯಕ್ತ ಬಾಪದಾದರವರ मुलाकात. अष्ट शक्तिधारी इष्ट और अष्ट होना. अष्ट की निशानी क्या है जानते हो? बाबा ಹೇಳ್ತಾರೆ, ಅಷ್ಟಭುಜಧಾರಿಗಳಾಗಿದ್ದೀರಲ್ವಾ, ಅಷ್ಟಭುಜಧಾರಿನೂ ಆಗಿದ್ದೀರಿ, ಇಷ್ಟ ದೇವತೆಯು ಕೂಡ ಆಗಿದ್ದೀರಿ ಅಂತ ಹೇಳ್ತಾರೆ. ಅಷ್ಟ ಅಂದ್ರೆ ಇಂಟಿಕೆ ಗುರುತೇನು ಅಂತ ಕೇಳ್ತಿದ್ದಾರೆ ಬಾಬಾ. ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಷ್ಟರತ್ನಗಳು, ಅಷ್ಟಶಕ್ತಿಗಳು. हर कर्म में
समय प्रमाण परिस्थिति प्रमाण हर शक्ति कर्म में लाने वाले ಪ್ರತಿಯೊಂದು ಕರ್ಮವನ್ನು ಸಮಯದ ಪ್ರಮಾಣ ಪರಿಸ್ಥಿತಿಯ ಪ್ರಮಾಣ ಪ್ರತಿಯೊಂದು ಶಕ್ತಿಯನ್ನು ಕರ್ಮದಲ್ಲಿ ತರುವಂತವರು अष्ट शक्तियाँ इष्ट भी बना देती है और अष्ट भी बना देती है ಅಷ್ಟ ಶಕ್ತಿಗಳು ಏನಿದೆ ಈ ಅಷ್ಟ ಶಕ್ತಿಗಳು ನಮ್ಮನ್ನು ಇಷ್ಟ ಆಗು ಮಾಡಿಬಿಡುತ್ತೆ ಅಂದ್ರೆ ಭಕ್ತರ ಇಷ್ಟ ದೇವತೆಯರಾಗೂ ಕೂಡ ಮಾಡಿಬಿಡುತ್ತೆ ಹಾಗೂ ಅಷ್ಟ ಆಗಿ ಕೂಡ ಮಾಡಿಬಿಡುತ್ತೆ ಅಂತ ಆಗುತ್ತದೆ ಅಷ್ಟ ಅಂದ್ರೆ 8 ಶಸ್ತ್ರಧಾರಿಯಾಗಿ ದೇವಿಯಾಗಿ ಮಾಡಿಬಿಡುತ್ತೆ ಹಾಗೂ ಆ ದೇವತೆ ಎಲ್ಲರಿಗೂ ಪ್ರಿಯವಾಗಿರುವಂತದ್ದಾಗೂ ಕೂಡ ಮಾಡುತ್ತದೆ ಅಂತ ಹೇಳ್ತದೆ ಅಷ್ಟ ಶಕ್ತಿಧಾರಿ ಹೋ इसलिए 8 भुजाएं दिखाते 8 ಶಕ್ತಿಧಾರಿಯಾಗಿ ಅದಕ್ಕೆ ಬಾಬಾಳಷ್ಟು ಶಕ್ತಿಧಾರಿಯಾಗಿ ಅದಕ್ಕೋಸ್ಕರ ಅಷ್ಟ ಭುಜಗಳನ್ನು ತೋರಿಸುತ್ತಾರೆ ಜಾಸ್ತಿ ಮೆಜಾರಿಟಿ ದೇವತೆಯರಿಗೆ ಅಷ್ಟ ಭುಜಗಳನ್ನೇ ತೋರಿಸುತ್ತಾರೆ विशेष 8 शक्तियां है ಇದರಲ್ಲಿ ವಿಶೇಷ 8 ಶಕ್ತಿ वैसे तो बहुत है लेकिन 8 में मेजॉरिटी आ जाते ಶಕ್ತಿಗಳು ಹೇಳಬೇಕಂದ್ರೆ ಅನೇಕ ಇದೆ ಆದರೆ ಈ 8 ಶಕ್ತಿಗಳಲ್ಲಿ ಮೆಜಾರಿಟಿ ಶಕ್ತಿಗಳು ಕೂಡ ಬಂದುಬಿಡುತ್ತದೆ ಅಂತ ಹೇಳ್ತಾರೆ विशेष शक्तियों को समय में कार्य लाना है कार्य में लाना है समय पर कार्य में लाना ಈ ಶಕ್ತಿಗಳು ನಿಮಗೆ ಸಿಕ್ಬಿಟ್ಟಿದೆ ಎಲ್ಲರೂ ಕೂಡ ಅಷ್ಟ ಶಕ್ತಿಧಾರಿಗಳಾಗ್ಬಿಟ್ಟಿದೆ ಆದರೆ ಸಮಯ ಪ್ರಮಾಣ ಆ ಶಕ್ತಿಗಳನ್ನು ಕಾರ್ಯದಲ್ಲಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ जैसे परिस्थिति वैसी स्थिति हो इसको कहते हैं अष्ट व इष्ट ಬಾಬಾ ಹೇಳ್ತಿದ್ದಾರೆ ಹೆಂಗೆ ಸಮಯನೋ ಹೆಂಗೆ ಪರಿಸ್ಥಿತಿನೋ ಹಂಗೆ ಸ್ಥಿತಿ ಇರೋದು ಇದನ್ನ ಅಷ್ಟ ಅಥವಾ ಇಷ್ಟ ಅಂತ ಯಾರನ್ನು ಹೇಳ್ತಾರೆ ಪರಿಸ್ಥಿತಿ ಪ್ರಮಾಣ ನಮ್ಮ ಸ್ಥಿತಿ ಚಂಚಲಿತ ಆಗಬಾರದು ಅವರನ್ನು ಅಷ್ಟಶಸ್ತ್ರಧಾರಿ ಅಂತಾನು ಹೇಳಲ್ಲ ಇಷ್ಟು ದೇವತೆ ಅಂತಾನು ಹೇಳೋದಿಲ್ಲ ಹೇಳ್ತಾರ ಹೇಳೋದಿಲ್ಲ ಸದಾ ನಮ್ಮ ಸ್ಥಿತಿ ಏಕರಸವಾಗಿರ್ಬೇಕು ಅಂತ ಹೇಳ್ತಾರೆ तो ऐसा ग्रुप तैयार होना बाबा ಹೇಳ್ತಾರೆ ಅದರಿಂದ ಇಂಥ ಗ್ರೂಪ್ ತಯಾರಿ ಆಗಿದೆಯಲ್ವಾ विदेश में कितने तैयार है अष्टमी आने वाले हैं बाबा ಹೇಳ್ತಾರೆ ವಿದೇಶದಲ್ಲಿ ಎಷ್ಟು ಜನ ತಯಾರಾಗಿದ್ದೀರಿ 8 ಮನೆಗಳಲ್ಲಿ ಬರುವಂತವ್ರು ತಯಾರಾಗಿದ್ದೀರಾ ಅಂತ ಕೇಳ್ತಾರೆ अच्छा ಇದು ದಾದಿಯರ ಜೊತೆ ಹೇಳಿದ್ದು ಇವಾಗ ವಿಶೇಷ सवेरे ब्रह्म मुहूर्त के समय संतरी दादी ने शरीर छोड़ा डिसेंबर 30, 1990 ಇದೇ ಮುರಳಿಯನ್ನು ನುಡಿಸುವಂತಹ ಅವ್ಯಕ್ತ ದಿನ ಅಮೃತ ವೇಳೆ ಸಮಯದಲ್ಲಿ ಬ್ರಹ್ಮಿ ಮುಹೂರ್ತ ಸಮಯದಲ್ಲಿ ಸಂತರಿ ದಾದಿ ಅವರು ಶರೀರವನ್ನು ಬಿಟ್ಟಿದ್ದಾರೆ ಅವರ ಪ್ರತಿಭಾತವರು ಮಹಾಭಾಗ್ಯ ಅಚ್ಚಾ ಹೇ ಜಾನ ತೋ ಸಬ್ಕೋ ಹೇಗಿ ಮೊಟ್ಟ ಮೊದಲನೇ ಶಬ್ದ ಹೇಳ್ತಾರೆ ತುಂಬಾ ಒಳ್ಳೇದು ಇವಾಗ ಎಲ್ಲರೂ ಹೋಗ್ಲೇಬೇಕಲ್ವಾ ಅಂತ ಹೇಳ್ತಾರೆ ಬಾಬಾ एवरेडी हो या याद करेंगे मेरा सेंटर अभी जिज्ञासुओं का क्या होगा मेरा मेरा तो याद नहीं आएगा ना जाना तो सबको है लेकिन हर एक के हिसाब अपने अपने हैं हिसाब किताब चुप्त करने के बिना कोई जा नहीं सकते इसलिए सबने खुशी से छुट्टी दी सबको अच्छा लगा है ना तो ऐसा जाना अच्छा है ना तो आप भी एवरेडी हो जाना ಅದಕ್ಕೆ ಬಾಬಾ ಹೇಳ್ತಾರೆ ಇವಾಗ ಎವರೆಡಿ ಆಗಬೇಕು ಅಥವಾ ಏನೋ ನೆನಪು ಮಾಡ್ಕೊಳ್ಬೇಕಾ ಇದು ನನ್ನ ಸೆಂಟರು ನಾನು ಬಿಟ್ಟು ಹೋಗೋದ್ರೆ ನಾನು ತಯಾರು ಮಾಡಿರುವಂತ ಆತ್ಮರು ಏನಾಗ್ತಾರೋ ಜಿಜ್ಞಾಸುಗಳು ಏನಾಗ್ತಾರೋ ಈ ರೀತಿ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ನನ್ನದು ಅಂತ ನಿಮಗೆ ನೆನಪು ಬರ್ತಾ ಇಲ್ವಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಹೋಗ್ಲೇಬೇಕಲ್ವ ಎಲ್ರು ಆದ್ರೆ ಅವರು ಲೆಕ್ಕಾಚಾರದ ಅನುಸಾರವಾಗಿ ಅವರು ಹೋಗ್ತಾರೆ ಅಷ್ಟೇ ಅದರಿಂದ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳದೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹೋಗ್ಬೇಕಾಗಿರೋ ಸಮಯ ಬಂದಾಗ ಎಲ್ಲರೂ ಕೂಡ ಖುಷಿಯಿಂದ ಏನ್ ಮಾಡ್ಬೇಕು ಬೀಳ್ಕೊಡುಗೆ ಕೊಡಬೇಕು ಅಂತ ಬಾಬಾ ಹೇಳ್ತಾರೆ ಈ ತರ ಖುಷಿಯಿಂದ ಬೀಳ್ಕೊಡುಗೆ ಕೊಡೋದು ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕೇಳ್ತಾರೆ ಬಾಬಾ ಇಷ್ಟನೇ ಅಲ್ವಾ ಬಾಬಾ ಹೇಳ್ತಾರೆ ನಿಮ್ಗೆ ಹೋಗೋದು ಇಷ್ಟನೇನಾ ಅಂತ ಕೇಳ್ತಾರೆ ಇಷ್ಟನೇನಾ ವೈರಾಗ್ಯದಿಂದ ಇಷ್ಟನೋ ಪ್ರೀತಿಯಿಂದ ಇಷ್ಟನೋ ಬಾಬಾ ಹೇಳ್ತಾರೆ ಅದಕ್ಕೆ ನೀವು ಹೋಗ್ಬೇಕು ಇಷ್ಟ ಅಂದ ತಕ್ಷಣ ಬಾಬಾ ಕಳ್ಸಲ್ಲ ಯಾಕೆ ಲೆಕ್ಕಾಚಾರ ಇದೆಯಲ್ಲ ಆ ಲೆಕ್ಕಾಚಾರ ಸಂಪೂರ್ಣ ಸಮಾಪ್ತಿ ಮಾಡ್ಕೊಳ್ಬೇಕು ಅದಕ್ಕೆ ಹೇಳ್ತಾರೆ ನೀವು ಕೂಡ ಇವ್ರ ತರಹ ಅಂದ್ರೆ ಸಂತರಿಗಾಗಿರೋರ ತರಹ ಸಹಜವಾಗಿ ನೀವು ಶರೀರವನ್ನು ಬಿಡಬೇಕು ಈ ದೇಹದಿಂದ ದೂರ ಆಗ್ಬೇಕು ಅಂತಂದ್ರೆ ಏನ್ ಮಾಡಿ ಇವಾಗಲೇ ರೆಡಿ ಆಗ್ಬಿಡಿ ಅಂತ ಹೇಳ್ತಾರೆ ರೆಡಿ ಆಗೋಣ ಅಚ್ಚಾ
ಪಾರ್ಟಿಯೋं से अव्यक्त बाप दादा की मुलाकात ಪಾರ್ಟಿಯೋं ಜೊತೆಯಲ್ಲಿ अव्यक्त बाप दादा ಅವರ ಮಿಲನ फर्स्ट पॉइंट दिल्ली और पंजाब दोनों ही सेवा के आदि स्थान है दिल्ली ಹಾಗೂ पंजाब ಎರಡೂ ಕೂಡ ಸೇವೆಯ आदि ಸ್ಥಾನವಾಗಿದೆ स्थापना के स्थान सदा ही महत्वपूर्ण देखे जाते हैं गाए जाते हैं जैसे सेवा में आदि स्थान है वैसे स्थिति में आदि रतन हो रतन स्थान के साथ साथ स्थिति की भी महत्व है ना ಯಾವುದೆಲ್ಲ ಸ್ಥಾನ ಫಸ್ಟ್ ಮೊಟ್ಟ ಮೊದಲು ಸ್ಥಾಪನೆ ಮಾಡಲಾಗುತ್ತೋ ಅದರ ಗಾಯನ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೆ ಹೇಳ್ತಾರೆ ಸ್ಥಾನದ ಜೊತೆ ಜೊತೆಯಲ್ಲಿ ಸ್ಥಿತಿ ಕೂಡ ಅಷ್ಟೇ ಮಹತ್ವಪೂರ್ಣವಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಹೆಂಗೆ ಸೇವೆಯಲ್ಲಿ ಮೊದಲನೇ ಸ್ಥಾನವು ಸ್ಥಿತಿಯಲ್ಲೂ ಕೂಡ ಆದಿರತ್ನ ಆಗಿದ್ದೀರಾ ಅಂತ ಕೇಳ್ತಾರೆ आदिरत्न ಅಂತಂದ್ರೆ आदिरत्न अर्थात हर श्रीमत को जीवन में लाने की आदि करने वाले सिर्फ सुनने सुनाने वाले नहीं करने वाले क्योंकि सुनने सुनाने वाले तो अनेक है लेकिन करने वाले कोटों में कोई तो यह नशा रहता है कि हम कोटों में कोई है ಅದಕ್ಕೆ ನೋಡಿ ಆದಿರತ್ನ ಅಂತಂದ್ರೇನೆ ಪ್ರತಿಯೊಂದು ಶ್ರೀಮತವನ್ನು ಜೀವನದಲ್ಲಿ ಧಾರಣೆ ಮಾಡೋದ್ರಲ್ಲಿ ಹಾದಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಬೇರೆಯವ್ರು ಮಾಡಿದ್ರೆ ಮಾಡ್ತೀನಿ ಅಂತ ಅಲ್ಲ ಆಲ್ರೆಡಿ ಆದಿರತ್ನ ಆಗ್ಬಿಟ್ಟಿದ್ದಾರೆ ಯಾರು ಬ್ರಹ್ಮ ಬಾಬಾ ಹಾಗೂ ಮಮ್ಮಾರವರು ಮಾಡಿ ತೋರಿಸ್ಬಿಟ್ಟಿದ್ದಾರೆ ಅವ್ರ ತರ ನಾವು ಮಾಡಿದ್ರೆ ನಾವು ಕೂಡ ಇಷ್ಟದಲ್ಲಿ ಬರ್ತೀವಿ ಅದಕ್ಕೋಸ್ಕರ ಕೇವಲ ಹೇಳುವಂತವ್ರು ಕೇಳುವಂತವ್ರಲ್ಲ ಅದನ್ನ ಮಾಡುವಂತವ್ರಾಗಿ ಏಕೆಂದ್ರೆ ಹೇಳುವಂತವ್ರು ಕೇಳುವಂತವ್ರು ಅನೇಕ ಮಂದಿ ಇದ್ದಾರೆ ಅದನ್ನ ಮಾಡುವಂತವ್ರು ಕೋಟಿಯಲ್ಲಿ ಕೆಲವರು ಮಾತ್ರ ಅಂತ ಹೇಳ್ತಾರೆ ಆದ್ರಿಂದ ಈ ನಶೆ ಇದೆಯಾ ನಾವು ಕೋಟಿಯಲ್ಲಿ ಕೆಲವರು ಅಂತ तो ये नशा रहता है कि हम फोटो में कोई है ಇದೆಯಾ ನಶೆ ಏನಂತ ನಶೆ ಇದೆ ನಾವು ಯಾರು ಕೋಟಿಯಲ್ಲಿ ಕೆಲವರು ಯಾರಾಗ್ತಾರೆ ಶ್ರೀಮತವನ್ನು ಅನುಸರಣೆ ಯಾರು ಪ್ರತಿಯೊಂದು ಶ್ರೀಮತವನ್ನು ಮೊದಲನೇದಾಗಿ ಅನುಸರಣೆ ಮಾಡ್ತಾರೋ ಅಂತವರೇ ಕೋಟಿಯಲ್ಲಿ ಕೆಲವರು ಅಂತ ಹೇಳ್ತಾರೆ या रूहानी नशा माया के नशों को छुड़ा देती है ಈ ಆತ್ಮಿಕ ನಶೆ ಮಾಯೆಯ ನಶೆಗಳನ್ನು ಬಿಡಿಸಿಬಿಡುತ್ತದೆ ಅಂತ ಹೇಳ್ತಾರೆ या रूहानी नशा सेफ्टी का साधन है कोई भी माया का नशा पहनने का खाने का देखने का अपनी तरफ आकर्षित नहीं कर सकती ऐसे नशे में रहते हो या माया थोड़ा थोड़ा आकर्षित करती है आत्मिक नशे माये नशे ಇಂದ ಮುಕ್ತರಾಗಬೇಕು ಅಂತ ಹೇಳ್ತಾರೆ ಅದಕ್ಕೆ ಆತ್ಮಿಕ ನಶೆಯ ಸೇಫ್ಟಿಯ ಸಾಧನ ಅಂತ ಹೇಳ್ತಾರೆ ಆತ್ಮಿಕ ನಶೆಯಲ್ಲಿದ್ರೆ ಯಾವ ನಶೆ ನಿಮ್ಮನ್ನು ಪ್ರಭಾವಿತ ಮಾಡೋದಿಲ್ಲ ಅದಕ್ಕೋಸ್ಕರ कोई भी माया का नशा पहनने का खाने का देखने की अपनी तरफ आकर्षित नहीं कर ಅದಕ್ಕೆ ಬಾಬಾ ಹೇಳ್ತಾರೆ ಯಾವುದೇ ಮಾಯೆಯ ನಶೆ ಹಾಕಿಕೊಳ್ಳೋದಾಗಿರ್ಬೋದು ತಿನ್ನೋದಾಗಿರ್ಬೋದು ನೋಡೋದಾಗಿರ್ಬೋದು ತಮ್ಮ ಕಡೆ ಆಕರ್ಷಿತ ಮಾಡ್ತಾ ಇಲ್ವಲ್ಲ ಅಂತ ಹೇಳ್ತಾರೆ ऐसे नशे में रहते हो या माया थोड़ा थोड़ा आकर्षित कर देता है ಅಂದ್ರೆ ಈ ರೀತಿ ಆತ್ಮಿಕ ನಶೆಯಲ್ಲಿರೋ ಅಥವಾ ಆಗಾಗ ಮಾಯೆಯ ಆಕರ್ಷಣೆ ಮಾಡ್ತಾ ಇದೆಯೋ ಆ ನಶೆನೂ ಕೂಡ ಇರ್ತಾ ಇದೆಯೋ ಅಂತ ಕೇಳ್ತಾರೆ ಏನಿದೆ ಸಂಪೂರ್ಣವಾಗಿ ಆತ್ಮಿಕ ನಶೆನೇ ಇದೆಯಾ ಅಭಿ ಸಮझदार बन गए हो ना ಬಾಬಾ ಹೇಳ್ತಾರೆ ನೀವು ಬುದ್ಧಿವಂತರಾಗ್ಬಿಟ್ಟಿದ್ದೀರಲ್ಲ ನಿಮಗೆ ಗೊತ್ತಿದೆ ಯಾವ್ದು ಇಟ್ಕೊಳ್ಬೇಕು ಯಾವ್ದು ಬಿಡಬೇಕು ಅಂತ ಮಾಯಾ ಕಿ ಭಿ ಸಮझ है ಮಾಯೆ ಕೂಡ ಎಂತದ್ದು ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ ಆ ತಿಳುವಳಿಕೆ ಕೂಡ ಬಂದ್ಬಿಟ್ಟಿದೆ समझदार कभी धोखा नहीं खाते ಅದಕ್ಕೆ ತಿಳುವಳಿಕೆ ಇರುವಂತವರು ಎಂದಿಗೂ ಮೋಸ ಹೋಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ अगर समझदार कभी धोखा खा ले तो उसको सभी क्या कहेंगे ಯಾರು ಬುದ್ಧಿವಂತರು ತಪ್ಪು ಮಾಡಿಬಿಟ್ರೆ ಏನ್ ಹೇಳ್ತಾರೆ ಇವಾಗ PM ಎಲ್ಲರೂ ಅವರ ಆರ್ಡರ್ಸ್ ಪ್ರಮಾಣ ನಡೀತಾರೆ ಅವರೇ ಏನಾದ್ರು ತಪ್ಪು ಆರ್ಡರ್ ಕೊಟ್ಬಿಟ್ರು ಅಂತಂದ್ರೆ ಏನ್ ಹೇಳ್ತಾರೆ ಪ್ರಪಂಚದವರೆಲ್ಲ ಅವರನ್ನು समझदार और धोखा खा लिया धोखा खाना अर्थात दुख का आह्वान करना ಬಾಬಾ ಹೇಳ್ತಾರೆ ಇಷ್ಟು ತಿಳುವಳಿಕೆ ಇದೆ ಆದ್ರೆ ಇವ್ರು ಮೋಸ ಹೋಗ್ಬಿಟ್ರ ಅಂತ ಹೇಳ್ತಾರೆ ಮೋಸ ಹೋಗುವುದು ಅಂತಂದ್ರೆ ದುಃಖದ ಆಹ್ವಾನ ಮಾಡುವಂತಾಗಿದೆ जब धोखा खाते हो तो उससे दुख मिलता है ना तो दुख को कोई लेना चाहता है
ಬಾಬಾ ಹೇಳ್ತಿದ್ದಾರೆ, ಮೋಸ ಹೋಗ್ತಾ ಇದ್ದೀರಿ ಅಂದ್ರೆ ನಿಮಗೆ ದುಃಖ ಸಿಗ್ತಾ ಇದೆ ಅಂತ. ಯಾರಾದ್ರೂ ದುಃಖ ಬೇಕಾ ಅಂತ ಕೇಳ್ತಾರೆ ಬಾಬಾ. ಬಯಸ್ತೀರಿ ಯಾರು ನಮ್ಗೆ ದುಃಖ ಬೇಕು ಅಂತ? इसलिए सदा आदि रतन है, अर्थात सदा हर श्रीमत की आदि अपने जीवन में करने वाले. ಬಾಬಾ ಸ್ಪಷ್ಟವಾಗಿರ್ತಾರೆ, ಆದಿ ರತ್ನ ಅಂತಂದ್ರೆ ಯಾರ್ಯಾರು ಅಂದ್ರೆ ವಿಶೇಷವಾಗಿ ದಾದಿಗಳಂತೂ ಪುರುಷಾರ್ಥ ಮಾಡೇ ಇದ್ದಾರೆ, ಅವರು ಕೂಡ ವಿಶೇಷ ಮಹತ್ವಪೂರ್ಣ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ರೆ ಆದಿ ರತ್ನ ಅಂದ್ರೆ ಇವತ್ತು ಬಾಬಾ ಡೆಫಿನೇಷನ್ ಕೊಡ್ತಿದ್ದಾರೆ. ಏನು ಅಂತಂದ್ರೆ ಶ್ರೀಮತದ ಆದಿ, ಯಾವ್ದು ಶ್ರೀಮತ ಇದೆ ಅದನ್ನು ತಮ್ಮ ಜೀವನದಲ್ಲಿ ತರುವಂತದ್ದು ಆದಿಯಲ್ಲಿ ಅಂತ ಬಾಬಾ ಹೇಳ್ತಾರೆ. ಯಾರೊಬ್ಬರನ್ನ ನೋಡಿ ಯಾರೊಬ್ರು ಹೇಳಿದ್ದನ್ನು ಕೇಳಿ ಮಾಡುವಂತವರಲ್ಲ, ಮೊಟ್ಟ ಮೊದಲು ಬಾಬಾ ಶ್ರೀಮತ ಕೊಟ್ರೆ ಅದನ್ನ ಅವ್ರ ಜೀವನದಲ್ಲಿ ಧಾರಣೆ ಮಾಡುವುದು ಅಷ್ಟೇ ಅಂತ ಹೇಳ್ತಾರೆ. तो जब धोखा खाते हो तो उससे दुख मिलता है ना, तो ऐसे हो या देखते हो पहले दूसरे करे फिर हम करेंगे, या नहीं करते तो हम कैसे करेंगे, करने में पहले में दूसरे बदले फिर मैं बदलूं, यह भी बदले तो मैं बदलूं, नहीं जो करेंगे वो पाएंगे और कितना पाएंगे, एक के पद्मगुण. ಹಿಂಗ ಅನ್ಕೊಳ್ಬೇಡಿ, ಅವ್ರು ಮಾಡಿದ್ರೆ ನಾನು ಮಾಡ್ತೀನಿ, ಅವ್ರು ಮಾಡಿದ್ರೆ ನಾನು ಹಿಂಗೆ ಮಾಡಕ್ಕಾಗಲ್ಲ, ಅವ್ರು ಪರಿವರ್ತನೆ ಆದ್ರೆ ನೀವು ಪರಿವರ್ತನೆ ಆಗ್ತೀನಿ, ಈ ರೀತಿ ಹೇಳ್ಬೇಡಿ. ಮೊತ್ತ ಮೊದಲು ನೀವು ಮಾಡಿದ್ರೆ ಒಂದಕ್ಕೆ ಪದ್ಮಗುಣ ಅಂತ ಬಾಬಾ ಹೇಳ್ತಾರೆ. ಅದೇ ಎಲ್ಲರೂ ಮಾಡಿದ್ರೆ ಒಂದಕ್ಕೆ ಒಂದೇ ಆಗ್ತದೆ. ಅದಕ್ಕೋಸ್ಕರ ಅಷ್ಟು ನೀವು ಯಾರು ಮಾಡ್ತೀರೋ ಅವ್ರು ಪಡ್ಕೊಳ್ತೀರಾ ಅಂತ ಬಾಬಾ ಹೇಳ್ತಾರೆ. ತೋ ಕರ್ನೆ ಮೇ ಮಜಾ ಏನು, ಅದರಿಂದ ಮಾಡೋದ್ರಲ್ಲಿ ಮಜಾ ಅಲ್ವಾ? ಏನ್ ಮಾಡೋದ್ರಲ್ಲಿ? ಬಾಬಾ ಅವರ ಪ್ರತಿಯೊಂದು ಶ್ರೀಮತವನ್ನು ಕರ್ಮದಲ್ಲಿ ತಂದು ಸಂಪನ್ನರಾಗೋದ್ರಲ್ಲಿ ನೀವು ಈ ಆಟ ಏನಿದೆ, ಈ ಮೊಟ್ಟ ಮೊದಲನೆಯ ಪಾಠ ಆದಿರತ್ನ ಆಗೋದೇನಿದೆ, ಇದರಲ್ಲಿ ಮಜಾ ತೆಗೆದುಕೊಳ್ತಾ ಇದ್ದೀರ. ಏಕ ಕರೋ ಪದಂ ಪಾವು, ಬಾಬಾ ಹೇಳ್ತಾರೆ ಒಂದು ಮಾಡಿ ಪದ್ಮ ತೆಗೆದುಕೊಳ್ತಾ ಇದ್ದೀವಿ ಅಂತ ಬಾಬಾ ಹೇಳ್ತಾರೆ. ಎಷ್ಟು ಭಾಗ್ಯ ಆದಂತು ಅಂತ ಹೇಳ್ತಾರೆ. ಇಲ್ಲಿ इसमें तो प्राप्ति ही प्राप्ति है, इसलिए प्रैक्टिकल श्रीमत को लाने में पहले मैं, ಅದರಿಂದ ಪ್ರಾಪ್ತಿಯೇ ಪ್ರಾಪ್ತಿ. ಪ್ರಾಕ್ಟಿಕಲ್ ಶ್ರೀಮತವನ್ನು ಜೀವನದಲ್ಲಿ ತರುವುದರಲ್ಲಿ ಯಾರು ಮೊದಲು? ನಾನೇ ಮೊದಲು ಅಂತಿರ್ಬೇಕು ಅಂತ ಹೇಳ್ತಾರೆ. माया के वश होने में पहले मैं नहीं, इसलिए लेकिन इस पुरुषार्थ में पहले मैं, तभी सफलता हर कदम में अनुभव करें. ಮಾಯೆಯಲ್ಲಿ ಸೋತೋಗೋದ್ರಲ್ಲಿ ಯಾರು ನಂಬರ್ ಒನ್? ನಾವಲ್ಲ ಅಲ್ವಾ? ಅವ ಹೇಳ್ತಾರೆ ಸೋತೋಗೋದು ನಾನು ನಂಬರ್ ಒನ್ ಆಗಬಾರ್ದು, ಶ್ರೀಮತವನ್ನು ಜೀವನದಲ್ಲಿ ತಂದು ಧಾರಣೆ ಮಾಡೋದ್ರಲ್ಲಿ ನಾನು ನಂಬರ್ ಒನ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಆಗ ಸಫಲತೆ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಅನುಭವ ಮಾಡಲು ಸಾಧ್ಯ. ಸಫಲತಾ ಹುಯಿ ಪಡಿ, ಸಫಲತೆ ಯಾರಿಗೆ ಸಿಗ್ಬೇಕು? ನಮಗೆ ಸಿಗ್ಬೇಕು. ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರ. सिर्फ थोड़ा सा रास्ता बदली कर देखते हो, बदली करने से मंजिल दूर हो जाता है, समय लगता है. ಸಫಲತೆ ತಮಗೆ ಸಿಗುವುದು, ಆದ್ರೆ ಅದನ್ನು ಪಡ್ಕೊಳ್ಳೋದು ಕೂಡ ತುಂಬಾ ಸಹಜ. ಆದ್ರೆ ನೀವೇನ್ ಮಾಡ್ತಾ ಇದ್ರೆ ನಡೆಯುವಂತ ದಾರಿ ಏನಿದೆ ಸ್ವಲ್ಪ ಡೈವರ್ಟ್ ಆಗ್ಬಿಡ್ತಾರೆ, ಬೇರೆ ದಾರಿಯಲ್ಲಿ ಹೋಗ್ಬಿಡ್ತಾರೆ. ಅದಕ್ಕೆ ಏನಾಗ್ತದೆ, ಗುರಿ ತುಂಬಾ ದೂರ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಯಾವ್ದಾರ ದಾರಿ ತಪ್ಪಾಗ್ಬಿಡ್ತಾರೆ, ನಮ್ಮ ಎದುರುಗಡೆ ಇರೋ ಮನೆ ಕೂಡ ನಾವು ಸುತ್ತಾಡ್ಕೊಂಡು ಬಂದು ಅದನ್ನ ಕಂಡಿಡಿದಾಗ ಏನ್ ಅನ್ಸುತ್ತೆ, ಅಯ್ಯೋ ಎಷ್ಟು ದೂರ ಅಂತ ಅನ್ಸುತ್ತೆ. ಅದೇ ರೀತಿ ಬಾಬಾ ಹೇಳ್ತಾರೆ ಇರೋದ್ ಹತ್ರನೇ ಗುರಿ, ಆದ್ರೆ ನೀವೇನ್ ಮಾಡ್ತಾ ಇದ್ರಿ, ದಾರಿಯನ್ನು ತಪ್ಪುವಂತ ಕಾರಣ ಅದನ್ನ ದೂರ ಅಂತ ಅನುಭವ ಮಾಡ್ತಾ ಇದ್ರಿ. ಸೈಡ್ ಸೀನ್ಸ್ ನೋಡ್ಕೊಂಡು ಸಮಯ ಕಲ್ತ್ಕೊಂಡು ಅಲ್ಲಿ ಆಟಾಡ್ಕೊಂಡು ವ್ಯಕ್ತಿಗೆ ಬರ್ತಾರೆ. ಬಾಬಾ ಹೇಳ್ತಾರೆ ಇದ್ರಲ್ಲಿ ಏನಾಗ್ತದೆ, ಸಮಯ ಕೊಡಿಬಿಡ್ತಾರೆ. अगर कोई रॉन्ग रास्ते पर चला जाए तो मंजिल दूर हो जाएगा, तो ऐसा नहीं करना है. मंजिल सामने खड़ी है, सफलता हुई पड़ी है. जब कभी मेहनत करनी पड़ती तो मोहब्बत का पलड़ा हल्का हो जाता है. अगर मोहब्बत हो तो मेहनत कभी नहीं कर सकते, क्योंकि बाप अनेक बुझाओं सहित आपकी मदद करेंगे. वो अपनी बुझाओं से सेकंड में कार्य सफल कर देंगे. पुरुषार्थ में सदा उड़ते रहेंगे. पंजाब वाले सदा उड़ते हो या डरते हो. ಬಾಬಾ ಹೇಳ್ತಿದ್ದಾರೆ ಯಾರಾದ್ರೂ ದಾರಿ ತಪ್ಪದಾಗ ಅವ್ರಿಗೆ ನಿಮಗೆ ಗುರಿ ದೂರ ಅಂತ ಅನಿಸುತ್ತೋ ಅದೇ ರೀತಿ ನೀವು ಕೂಡ ಏನ್ ಮಾಡ್ತಾ ಇದ್ರಿ, ದಾರಿ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಿ. ಅದಕ್ಕೆ ಗುರಿಯನ್ನು ಎದುರುಗಡೆ ಇಟ್ಕೊಳ್ಳಿ, ಸಫಲತೆ ನಂದೇ ಅಂತ ನೀವು ಅನ್ಕೊಳ್ಳಿ.
ಪ್ರೀತಿ ಇದ್ರೆ ಇದು ಸಹಜವಾಗಿ ನಿಮ್ಮನ್ನು ದಾರಿ ತಗೊಂಡ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಪ್ರೀತಿ ಇಲ್ಲ, ಅದ್ರ ಕಷ್ಟ ಅನುಭವ ಮಾಡ್ತಾರೆ, ತುಂಬಾ ದೂರ ಆಗ್ಬಿಡುತ್ತೆ. ಬಾಬಾ ಹೇಳ್ತಾರೆ ಇಲ್ಲಿ ಪ್ರೀತಿ ಇದ್ದರೆ ಕಷ್ಟ ಅಂತ ಅನಿಸುವುದಿಲ್ಲ. ಯಾಕೆ ಗೊತ್ತಾ? ಬಾಬಾ ಅವರು 1000 ಭುಜಧಾರಿ ಆಗಿರುವಂತ ಕಾರಣ 1000 ಭುಜಧಾರಿ ನಿಮ್ಮ ಸಹಯೋಗಕ್ಕಾಗಿ ಕಾಯ್ತಾ ಇರ್ತಾರೆ. ನಿಮಗೆ ಸಹಯೋಗ ಕೊಡೋದಕ್ಕೆ ಬಾಬಾ ಇರ್ತಾರೆ ಅಂತ ಹೇಳ್ತಾರೆ. ಬಾಬಾರವರು ಅನ್ಕೊಂಡ್ರೆ ಸೆಕೆಂಡ್ ನಲ್ಲಿ ಎಲ್ಲಾ ಕಾರ್ಯವನ್ನು ಸಫಲ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಬಾಬಾನ ಜೊತೆ ಇಟ್ಕೊಂಡ್ರೆ ಸಾಕು, ಎಲ್ಲ ಕಷ್ಟ ಎಲ್ಲ ಪರಿಶ್ರಮ ಸಹಜ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪುರುಷಾರ್ಥದಲ್ಲಿ ನೀವು ಸದಾ ಹೆಂಗಿರ್ತೀರಿ? ಹಾರುತ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಪಂಜಾಬ್ದವರು ನೀವು ಹಾರುವಂತವರ ಭಯ ಪಡುವಂತವರ ಅಂತ ಕೇಳ್ತಾ ಇದ್ದಾರೆ. ನಾವ್ ಯಾರು? पक्के अनुभवी हो गए हो, कोई डरने वाले हो क्या होगा कैसा होगा नहीं, उन्हों को भी शक्ति का दाम देने वाले हो। कोई भी आए शक्ति शांति लेकर आए, खाली हाथ नहीं जाए। चाहे ज्ञान नहीं दे लेकिन शांति के वाइब्रेशंस भी शांत कर देती है। ನೋಡಿ ಬಾಬಾ ಹೇಳ್ತಾರೆ ನೀವು ಎಂತವರು ಎಲ್ಲರೂ ಕೂಡ ಸಹಯೋಗ ಕೊಡಬೇಕು, ಪುರುಷಾರ್ಥವನ್ನು ಮಾಡಿ ನೀವೆಲ್ಲವನ್ನು ಕೂಡ ಪುರುಷಾರ್ಥದಲ್ಲೂ ಕೂಡ ಹಾರ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಥವಾ ಭಯ ಪಡುವಂತವ್ರ ಹೆಂಗಾಗುತ್ತೋ ಏನಾಗುತ್ತೋ ಅಂತ ಈ ರೀತಿ ಮಾಡಬೇಡಿ ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಏನ್ ಮಾಡ್ಬೇಕು? ಶಾಂತಿಯ ದಾನವನ್ನು ಕೊಡಿ ಅಂತ ಬಾಬಾ ಹೇಳ್ತಾರೆ. ಶಾಂತಿಗೆ ಯಾರು ದಾಹಿತರಾಗಿ ಬರ್ತಾರೋ ಅವ್ರಿಗೆ ಖಾಲಿ ಕೈಯಲ್ಲಿ ಕಳಿಸಬಾರ್ದು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? ಅವರನ್ನು ಶಾಂತಿಯ ವೈಬ್ರೇಷನ್ಸ್ ಇಂದ ಭರ್ಪೂರಾಗಿ ನೀವು ಕಳಿಸ್ಬೇಕು ಅಂತ ಹೇಳ್ತಾರೆ. अच्छा, सेकेंड पॉइंट, चारों तरफ से आई हुई श्रेष्ठ आत्माएं सभी हो, ना कि राजस्थान, ना महाराष्ट्र, ना मध्य प्रदेश, सब एक हो. 4 ಕಡೆಯಿಂದ ಬಂದಿರುವ ಶ್ರೇಷ್ಠ ಆತ್ಮರು ಎಲ್ಲರೂ ಬ್ರಹ್ಮನಾತ್ಮರೇ. ನೀವು ರಾಜಸ್ಥಾನಿಯವರು, ಮಹಾರಾಷ್ಟ್ರದವರು, ಮಧ್ಯಪ್ರದೇಶದವರಲ್ಲ, ಎಲ್ಲರೂ ಕೂಡ ಯಾರು? ಒಂದೇ. इस समय सभी मधुबन निवासी हो. ಮಧುಬನಕ್ಕೆ ಹೋದ ನಾವೆಲ್ಲರೂ ಕೂಡ ಏನಾಗ್ತೀವಿ? ಮಧುಬನ ನಿವಾಸಿಯರೇ ಆಗ್ಬಿಡ್ತೀವಲ್ಲ. ಬ್ರಾಹ್ಮಣ ಒರಿಜಿನಲ್ ಸ್ಥಾನ ಮಧುಬನ. ನಮ್ಮೆಲ್ಲರ ಒರಿಜಿನಲ್ ಸ್ಥಾನ, ಬ್ರಾಹ್ಮಣರ ಒರಿಜಿನಲ್ ಸ್ಥಾನ ಯಾವುದು? ಮಧುಬನ. ಆತ್ಮಿಕವಾಗಿ ನಮ್ಮ ಮನೆಗೆ ಪರಂಧಾಮ ಆಗಿರ್ಬೋದು, ಆದರೆ ಸಾಕಾರದಲ್ಲಿ ಬ್ರಾಹ್ಮಣರಾಗಿರುವಂತ ಕಾರಣ ನಮ್ಮ ಮನೆ ಮಧುಬನ. ಸೇವಾ ಕೇಳಿಯ ಭಿನ್ನ ಭಿನ್ನ ಏರಿಯಾ ಮೇ ಗಯೇ. ಬಾಬಾ ಹೇಳ್ತಿದ್ದಾರೆ ಸೇವಾರ್ಥವಾಗಿ ನೀವೇನ್ ಮಾಡ್ತಾ ಇದ್ದೀರಿ? ಭಿನ್ನ ಭಿನ್ನವಾಗಿರುವಂತಹ ಏರಿಯಾದಲ್ಲಿ ಹೋಗ್ಬಿಟ್ಟಿದ್ದೀರಾ ಅಂತ ಬಾಬಾ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಯಾರು? ಮಧುಬನ ನಿವಾಸಿಯರು ಅಂತ ಹೇಳ್ತಾ ಇದ್ದಾರೆ ಬಾಬಾ. यदि एक ही स्थान पर बैठ जाओ तो चारों और की सेवा कैसी होगी. ಬಾಬಾ ಹೇಳ್ತಾ ಇದ್ದಾರೆ ಒಂದೇ ಸ್ಥಾನ ನೀವೆಲ್ಲರೂ ಕೂಡ ಕುತ್ಕೊಂಡ್ಬಿಟ್ರೆ ಸೇವೆ ಹೆಂಗಾಗುತ್ತೆ ಅಂತ ಕೇಳ್ತಾರೆ. ಸೇವೆ ಆಗ್ಬೇಕು ಅಂತಂದ್ರೆ 4 ಕಡೆ ಮಕ್ಕಳು ಹೋಗ್ಲೇಬೇಕಲ್ವಾ? ಮಕ್ಕಳು ಹೋಗದೆ ಸೇವೆ ಆಗಲು ಸಾಧ್ಯ. इसलिए सेवा का अर्थ भिन्न भिन्न स्थानों पर गायब हुए हैं. ಅದಕ್ಕೆ ಬಾಬಾ ಹೇಳ್ತಾರೆ ಸೇವೆ ಅನ್ನೋದು ಭಿನ್ನ ಭಿನ್ನ ಸ್ಥಾನದಲ್ಲಿ ಮಾಡಬೇಕಾದಂತ ಕಾರಣ ಭಿನ್ನ ಭಿನ್ನವಾಗಿ ಮಾಡಲಾಗಿದೆ. चाहे एक ही स्थान पर बैठे हो लेकिन चारों तरफ सेवा तो करनी ही है. लौकिक में बिजनेसमैन हो या गवर्नमेंट सर्वेंट हो या फैक्ट्री का काम करने वाले हो, लेकिन ओरिजिनल ऑक्युपेशन क्या है? ಬಾಬಾ ಹೇಳ್ತಾರೆ ನೀವು ಸ್ಥೂಲವಾಗಿ ಯಾವ್ದಾದ್ರೂ ಒಂದು ನಿಮಗೆ ಒಂದು ಫ್ಯಾಕ್ಟ್ರಿಗೆ ಓನರ್ ಆದ್ರೂ ಆಗಿರ್ಬೋದು, ತಾವು ಫ್ಯಾಕ್ಟ್ರಿಗೆ ಓನರ್ ಆದ್ರೂ ತಾವು ಆಗಿರ್ಬೋದು, ಅಥವಾ ಗವರ್ಮೆಂಟ್ ಸರ್ವೆಂಟ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನೇ ಆಗಿರ್ಬೋದು. ಸ್ಥೂಲವಾಗಿ ನಾವು ಕರ್ತವ್ಯವನ್ನು ಮಾಡುವುದು. ಆದ್ರೆ ಬಾಬಾ ಹೇಳ್ತಿದ್ದಾರೆ ಒರಿಜಿನಲ್ ತಮ್ಮ ಕರ್ತವ್ಯ ಏನು? ನಾವು ಬಿಸ್ನೆಸ್ ಮ್ಯಾನ, ನಾವು ಗವರ್ಮೆಂಟ್ ಸರ್ವೆಂಟ, ಯಾರು ನಾವು? ಈಶ್ವರೀಯ ಸೇವಾದಾರಿಗಳು ಅಂತ ಬಾಬಾ ಹೇಳ್ತಾರೆ. ನಾವೆಲ್ಲರೂ ಕೂಡ ಯಾರು? ಈಶ್ವರೀಯ ಸೇವಾದಾರಿಗಳಾಗುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮಾತಾಯೇ भी घर में रहते ईश्वरीय सेवा करते. ಬಾಬಾ ಹೇಳ್ತಾರೆ ಮಾತೆಯರು ಬನ್ನಿ, ನೀವು ಅನ್ಕೊಳ್ಬೇಡಿ ನಾವು ಮನೆಗೆ ನಿಯಮಿತ ಅಂತ. ಬಾಬಾ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಇದ್ರೂ ಕೂಡ ಯಾರು ನೀವು? ಈಶ್ವರೀಯ ಸೇವಾದಾರಿಗಳು ಅಂತ ಬಾಬಾ ಹೇಳ್ತಾರೆ. ಇವಾಗಿನ ಹೆಮ್ಮೆ ಹೇಳ್ಬೋದು, ಯಾರಾದ್ರೂ ಗೌರ್ಮೆಂಟ್ ಜಾಬ್ ಇದೆ ಅಂತಂದ್ರೆ ಆ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಹೇಳ್ಕೊಡ್ತೀವಿ ಎಷ್ಟು ಹೆಮ್ಮೆಯಿಂದ. ಅದೇ ಇವಾಗ ನಾವು ಯಾರು? ಗಾಡ್ಲಿ ಸರ್ವೆಂಟ್ಸ್, ರೂಹಾನಿ ಗಾಡ್ಲಿ ಸರ್ವಿಸ್, ಆನ್ ರೂಹಾನಿ ಗಾಡ್ಲಿ ಸರ್ವಿಸ್. ಭಗವಂತರ ಹತ್ರ ಜಾಬ್ ತಗೋಬೇಕಾದ್ರೆ ಅಷ್ಟು ಈಸಿ ಕೆಲಸ.
ಅದು ಸಿಕ್ಕಿದೆ ಅಂದರೆ ಎಷ್ಟು ಅದೃಷ್ಟ ಇರೋದು. ಅದಕ್ಕೋಸ್ಕರ ನಾವು ತುಂಬಾ ಖುಷಿ ಪಡಬೇಕು. ಬಾಬಾ ಹೇಳ್ತಾರೆ ಚಾಹೆ ಜ್ಞಾನ कोई सुने या ना सुने, शुभ भावना शुभ कामना के वाइब्रेशन से भी बदलते. ಬಾಬಾ ಹೇಳ್ತಾರೆ ಜ್ಞಾನ ಕೇಳಿ ಎಲ್ಲರೂ ಪರಿವರ್ತನೆ ಆಗ್ಬೇಕಂತ ಏನಿಲ್ಲ. ಇದೆಯಾ ಆ ಥರ? ಬಾಬಾ ಹೇಳ್ತಾರೆ ತಮ್ಮ ವೈಬ್ರೇಷನ್ಸ್ ಇಂದ ತಮ್ಮ ಶುಭ ಭಾವನೆ ಶುಭ ಕಾಮನೆ ಏನ್ ಮಾಡುತ್ತೆ, ಆ ಭಾವನೆಯಲ್ಲಿ ಎಲ್ಲರನ್ನು ಕೂಡ ಪರಿವರ್ತನೆ ಮಾಡಿಬಿಡುತ್ತದೆ ಅಂತ ಹೇಳ್ತಾರೆ. ಸಿರ್ಫ್ ವಾಣಿ ಕಿ ಸೇವಾ ಹಿ ಸೇವಾ नहीं, शुभ भावना रखना भी सेवा है. ಕೇವಲ ವಾಣಿಯಿಂದ ಸೇವೆ ಮಾಡೋದೇ ಸೇವೆ ಅಲ್ಲ, ಶುಭ ಭಾವನೆಯಿಂದಲೂ ಕೂಡ ಸೇವೆ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಲವು ಮಾತೆಯರು ನಮ್ಗೆ ಅಯ್ಯೋ ಬಾಬಾ ನಮ್ಗೆ ಹೇಳಕ್ಕೆ ಬರಲ್ಲ ಹೇಳ್ತೀರಾ ಅಕ್ಕವ್ರೆ? ಬಾಬಾ ಹೇಳ್ತಿದ್ದಾರೆ ಭಾವನೆ ಇರುತ್ತಲ್ವ ನಮ್ಗೆ ಹೇಳಕ್ಕೆ ಬರಲ್ಲ, ನಾವು ಮಾತಾಡಕ್ಕೆ ಬರಲ್ಲ ಅಂತ. ಅದಕ್ಕೋಸ್ಕರ ಅಂತಹ ಮಕ್ಕಳ ಪ್ರತಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಹೇಳಿದ್ರೇನೆ ಸೇವೆ ಅಂತ ಅನ್ಕೊಳ್ಬೇಡಿ, ನೀವು ಭಾವನೆ ಇಟ್ಕೊಂಡು ಶುಭ ಭಾವನೆಯಿಂದಲೇ ಅನೇಕ ಆತ್ಮರು ಪರಿವರ್ತನೆ ಆಗುತ್ತಾರೆ ಅಂತ ಹೇಳ್ತಾರೆ. ಬ್ರಾಹ್ಮಣ ಕಾಮ ಕುಚ್ ನಾ ಕುಚ್ ದೇವ, ಬ್ರಾಹ್ಮಣರ ಕೆಲಸ ಏನು, ಏನಾದ್ರೂ ಒಂದು ಕೊಡುವುದು ಅಂತ ಹೇಳ್ತಾರೆ. तो यह शुभ भावना शुभ कामना रखना भी शिक्षा देना है. ಅದು ಶುಭ ಕಾಮನೆ ಶುಭ ಭಾವನೆ ಕೊಡೋದು ಕೂಡ ಶಿಕ್ಷಣೆಯನ್ನು ಕೊಡುವುದೇ ಆಗಿದೆ. सभी वाणी से नहीं बदलते, कैसा भी हो, लेकिन कुछ ना कुछ अंजलि जरूर दो, चाहे पक्का रावण ही क्यों ना हो. कई माताएं कहती है हमारे संबंधी पक्के रावण हैं, बदलने वाले नहीं हैं. ऐसी आत्माओं को भी अपने खजानों से शुभ भावना शुभ कामना की अंजलि जरूर दो. कोई गाली देते तो भी उनके मुख से क्या निकलता है, यह ब्रह्म कुमारियां है. तो ब्रह्मा बाप को तो याद करते हैं, चाहे गाली भी देते लेकिन ब्रह्मा तो कहते हैं, फिर भी बाप का नाम तो लेते हैं. चाहे जाने व ना जाने, आप फिर भी ऐसे अंजलि दो. ऐसी अंजलि देते हो या जो नहीं सुनते तो उनको छोड़ देते हो. ಬಾಬಾ ಹೇಳ್ತಾ ಇದ್ದಾರೆ ನೀವು ಶುಭ ಭಾವನೆ ಶುಭ ಕಾಮನೆಯಿಂದ ಶಿಕ್ಷಣೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ವಾಣಿಯಿಂದನೇ ಎಲ್ಲರೂ ಬದಲಾವಣೆ ಆಗ್ಬೇಕು ಅಂತಾನು ಏನೂ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಯಾರೇ ಬಂದ್ರು ಕೂಡ ಏನಾದ್ರೂ ಒಂದು ಪ್ರಾಪ್ತಿ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಎಂಥವ್ರಾದ್ರೂ ಆಗಿರ್ಲಿ, ಇವ್ರು ಪಕ್ಕ ರಾವಣ ಬಾಬಾ, ನಮ್ಮ ಸಂಬಂಧಿಕರು ಕೆಲವರು ಇದ್ದಾರೆ, ಪಕ್ಕ ರಾವಣನೇ, ಅವರು ಬದಲಾವಣೆ ಆಗುತ್ತಿಲ್ಲ, ಏನ್ ಕೇಳಿದ್ರು ಅರ್ಥನೇ ಮಾಡ್ಕೊಂಡಲ್ಲ ಏನ್ ಹೇಳಿದ್ರು ಅಂತ ಹೇಳ್ತಾರಂತ ಕೇಳಿ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ ಈತ ಮಾತೇರು ಹೇಳ್ತಾರೆ, ಆದ್ರೂ ಕೂಡ ನೀವು ಆತವರ ಕೆಲಸ ಏನು, ತಮ್ಮ ಹತ್ರ ಇರುವಂತಹ ಖಜಾನೆಗಳು ಶುಭ ಭಾವನೆ ಶುಭ ಕಾಮನೆಯ ಅಮೃತವನ್ನು ಎಲ್ಲರೂ ಕೂಡ ಕೊಡಲೇಬೇಕು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಯಾರೇ ಆಗಿರ್ಲಿ ಅವರು ಪ್ರಾಪ್ತಿ ಮಾಡ್ಕೊಂಡೇ ಹೋಗ್ತಾರೆ. ಬಲೆ ಸಂಪೂರ್ಣವಾಗಿ ಬದಲಾವಣೆ ಆಗಿದ್ದಾರೆ ಅಂತ ಹೇಳಿಕ್ಕಿಲ್ಲ. ನೋಡಿ, ನಿಮ್ಗೆ ತುಂಬಾ ವಿರೋಧ ಮಾಡ್ತಾರೆ, ನಿಮಗೆ ಬೈತಾರೆ ಅಂತವ್ರು ಏನ್ ಹೇಳ್ತಾರೆ, ಇವರು ಬ್ರಹ್ಮಕುಮಾರಿಯರು ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಇವ್ರ ಹತ್ರ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಹೇಳ್ತಾರೆ ಸರಿ, ಅವ್ರ ಬಾಯಿಂದ ಬ್ರಹ್ಮ ಅಂತ ಶಬ್ದ ಬಂತಲ್ಲ, ಅದು ಕೂಡ ಒಂಥರ ಸೇವೆನೇ ಅಂತ ಹೇಳ್ತಾರೆ ಬಾಬಾ. ಅವ್ರನ್ನ ಬೈದ್ರು ಕೂಡ ಏನು, ಆ ಶಬ್ದ ಹೇಳಿರುವಂತ ಕಾರಣ ಸೇವೆ ಅನ್ನೋದಲ್ಲಿ ಆಗ್ತಾನೆ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಇವರು ಕೇಳಲ್ಲ, ಇವ್ರು ಅರ್ಥ ಮಾಡ್ಕೊಳಲ್ಲ ಅಂತ ಯಾರೊಬ್ಬರಿಗೂ ಕೂಡ ಜ್ಞಾನವನ್ನು ಹೇಳದೆ ಶುಭ ಕಾಮನೆ ಹೇಳದೆ ಅವ್ರನ್ನ ವಂಚಿತರಾಗಿ ಮಾಡಬಾರ್ದು. ಅವ್ರು ಎಂಥವರಾಗಿದ್ರು ಕೂಡ ನಮ್ಮ ಕರ್ತವ್ಯ ಏನು, ಶುಭಾವನೆ ನೀಡುವುದು, ಅದು ಇರಲೇಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಯಾರು ಯಾವಾಗ ಏನು ಪರಿವರ್ತನೆ ಆಗ್ತಾರೆ ಅಂತ ನಾವು ಹೇಳಿಕ್ ಸಾಧ್ಯ ಇಲ್ಲ. ಎಷ್ಟೊಂದ್ಸತಿ ಕರಿತಾ ಇರ್ತೀವಿ, ಬನ್ನಿ ತಿಳ್ಕೊಳ್ಳಿ ಅಂತ ಕೇಳೋರಿಗೆ, ಅವ್ರು ಬರೋದಿಲ್ಲ. ಆದ್ರೆ ಯಾವ್ದಾದ್ರು ಒಂದು ಕ್ಷಣ ಬನ್ನಿ ಅಂತ ಕರೆದ ತಕ್ಷಣ ಬಂದ್ಬಿಡ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಹೆಂಗಿರ್ತಾರೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಸೇವೆ ಅನ್ನೋದು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ऐसी अंजलि देते हो ना कि या कि नहीं सुनते तो छोड़ देते हो. छोड़ना नहीं है, नहीं तो पीछे आपके कान पकड़ेंगे, उल्हाना देंगे. हम तो बेसमझते, आपने क्यों नहीं दिया. ಇವಾಗ ನೀವು ಕೊಟ್ಟಿಲ್ಲ ಅವರಿಗೆ ಅಂತ ಅನ್ಕೊಂಡ್ಬಿಟ್ರೆ ಅವ್ರು ಲಾಸ್ಟಿಗೆ ನಿಮ್ ಕಿವಿಯನ್ನು ಇಟ್ಕೊಳ್ತಾರಂತೆ ಬಂದು. ನಾವಂತೂ ತಿಳುವಳಿಕೆ ಇರ್ಲಿಲ್ಲ ನಮ್ಗೆ, ನಿಮಗೇನಾಯ್ತು ಹೇಳಲಿಕ್ಕೆ, ನಿಮಗೇನಾಯ್ತು ಕೊಡ್ಲಿಕ್ಕೆ ಅಂತ ನೀವೇನೇ ಅವರು ನಿಂದನೆ ಮಾಡ್ತಾ ಇದ್ದಾರೆ. तो कान पकड़ेंगे ना, आप देते जाओ, कोई ले या ना ले. ಬಾಬಾ ಹೇಳ್ತಾರೆ ನೀವೇನ್ ಮಾಡಿ ಕೊಡ್ತಾ ಹೋಗಿ, ಆಮೇಲೆ
ಅವರು ತೆಗೆದುಕೊಂಡ್ರು ಓಕೆ, ತೆಗೆದುಕೊಂಡಿಲ್ಲ ಅಂದ್ರೂ ಕೂಡ ओके ಹೇಳ್ತಾ ಇದ್ದಾರೆ ಬಾಬಾ. तो आप देते जाओ, कोई ले या ना ले, बाप दादा रोज इतने खजाने बच्चों को देते. बाप दादा ನಿಮ್ಗೆ ಏನಾದರೂ ಕಡಿಮೆ ಮಾಡಿದಾರ, ಕೊಡ್ತಾ ಹೋದ್ರೆ ಅಯ್ಯೋ ನನ್ನ ಹತ್ರ ಕೊರತೆ ಆಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ಯಾವುದೂ ಕೊರತೆ ಇಲ್ಲ, ಅದನ್ನ ನೀವೇನ್ ಮಾಡಿ ಕೊಡ್ತಾ ಹೋಗಿ ಅಂತ ಬಾಬಾ ಹೇಳ್ತಾರೆ. ಪ್ರತಿದಿನ ಕೊಡ್ತಾ ಹೋಗ್ಬೇಕು. कोई पूरा लेते हैं, कोई यथाशक्ति लेते हैं. ಶಿವಬಾಬಾ ಕೂಡ ಪ್ರತಿದಿನ ಕೊಡ್ತಾ ಇರ್ತಾರೆ. ಅದನ್ನ ಕೆಲವರು ಪೂರ್ತಿಯಾಗಿ ತೆಗೆದುಕೊಳ್ತಾರೆ, ಇನ್ನು ಕೆಲವರು ಏನ್ ಮಾಡ್ತಾರೆ ಯಥಾಶಕ್ತಿ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. बाप दादा रोज इतने खजाने बच्चों को देते हैं. फिर बाप दादा भी कभी कहते हैं मैं नहीं दूंगा, क्यों नहीं लेते हो? तो ब्राह्मणों का कर्तव्य है देना. ಬಾಬುನು ಕೂಡ ಕೊಡ್ತಾ ಇದ್ರೆ ನಾವು ಕೈಯಲ್ಲೇ ಎಲ್ಲ ಬೀಳಿಸ್ಕೊಳ್ತಾ, ಕೆಳಗಡೆ ಬೀಳಿಸ್ಕೊಳ್ತಾ ಯಥಾಶಕ್ತಿ ತೆಗೆದುಕೊಳ್ತಾ ಇದ್ರೆ ಏನ್ ಮಾಡ್ತಾರೆ ಬಾಬಾನೇ ಹೇಳ್ತಾರೆ ನಾನು ಕೊಡಲ್ಲ ಅಂತ. ನೀವು ಸಂಪೂರ್ಣವಾಗಿ ತೆಗೆದುಕೊಂಡಿಲ್ಲ ಅಂದ್ರೆ ನಾನು ಕೊಡಲ್ಲ ಅಂತಾನು ಬಾಬಾ ಹೇಳ್ಬಿಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ನಾನು ಮಾಡಬೇಡಿ ಮಕ್ಕಳೇ, ಸಂಪೂರ್ಣವಾಗಿ ತಂದೆ ಹತ್ರ ಇರುವಂತ ಶಕ್ತಿಗಳನ್ನು ತೆಗೆದುಕೊಳ್ಳಿ ಅಂತ. ಬಾಬಾ ಎಂದಿಗೂ ಕೂಡ ಕೊರತೆ ಅಂತೂ ಮಾಡೋದಿಲ್ಲ. ದಾತಾಕ್ಕೆ ಬಚ್ಚೆ ಹೋನ, ನೀವು ದಾತನ ಮಕ್ಕಳು, ನಿಮ್ಮ ಹತ್ರ ಕೂಡ ಭರ್ಪೂರಾಗಿರ್ಬೇಕು ಅಂತ ಹೇಳ್ತಾರೆ. ओ अच्छा कहे फिर आप दो तो यह लेवता हुआ. लेवता कभी दादा के बच्चे हो नहीं सकता, देवता नहीं बन सकते, आप देवता बनने वाले हो. ಬಾಬಾ ಹೇಳ್ತಾರೆ ಯಾರೋ ನಿಮ್ ಜ್ಞಾನ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾವು ಜ್ಞಾನ ಹೇಳೋದಲ್ಲ, ಎಂಥವ್ರಾಗಿದ್ರು ನಾವು ಅವ್ರಿಗೆ ಜ್ಞಾನವನ್ನು ಕೊಳ್ಳೇಬೇಕು ಅಂತ ಬಾಬಾ ಹೇಳ್ತಾರೆ. ಇದು ತೆಗೆದುಕೊಳ್ಳುವಂಥವ್ರಾಗಿರ್ಬಾರ್ದು, ಅವ್ರ ಪ್ರಶಂಸೆ ಮಾಡಿದ್ರೆ ಮಾತ್ರ ನಾವು ಹೇಳ್ತೀವಿ, ಆ ರೀತಿ ಅನ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಾರೆ. ನೀವು ದಾತನ ಮಕ್ಕಳು ದೇವತೆರಾಗುವಂಥವ್ರು, ತೆಗೆದುಕೊಂಡ್ರೆ ಎಂದೂ ಕೂಡ ದೇವತೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ದೇವತಾಯಿ ಚೋಲಾ ತಯಾರ್ ಏನ ತಮ್ಗಾಗಿ ಏನಿದೆಯಂತೆ, ದೇವತಾ ವಸ್ತ್ರವೇ ರೆಡಿಯಾಗಿದೆ ಅಂತ ಬಾಬಾ ಹೇಳ್ತಾರೆ. ರೆಡಿಯಾಗಿದೆಯಾ? ರೆಡಿಯಾಗಿದೆ ದೇವತಾ ವಸ್ತ್ರ? या अभी सिलाई हो रहा है, धुलाई हो रहा है, या सिर्फ प्रेस रह गई है? ಬಾಬಾ ಕೇಳ್ತಾ ಇದ್ದಾರೆ ಎಷ್ಟು ಡ್ರೆಸ್ ತಯಾರಾಗಿದೆ, ಇನ್ನ ಒಳ್ಳೆ ಕೊಟ್ಟಿದ್ದೀರೋ ಅಥವಾ ಇನ್ನ ವಾಷಿಂಗ್ ಕೊಟ್ಟಿದ್ದೀರೋ, ಇನ್ನ ಪ್ರೆಸ್ ಮಾಡೋದು ಮಾತ್ರ ಬಾಕಿ ಇದೆಯೋ, ಏನಿದೆ ಅಂತ ಕೇಳ್ತಾರೆ. ಐರನ್ ಇಲ್ಲಿ ರೆಡಿ ಆಗ್ತಿದೆ. ದೇವತಾಯಿ ಚೋಲಾ ಸಾಮ್ನೆ ದಿಕಾಯಿ ದೇನಾ चाहिए. ಬಾಬಾ ಹೇಳ್ತಾರೆ ಸದಾ ನಿಮ್ಗೆ ಆ ದೇವತಾಯಿ ಶರೀರ ಅಥವಾ ವಸ್ತ್ರ ಏನಿದೆ ನಿಮ್ಗೆ ಕಾಣಿಸ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಜ್ ಫರಿಸ್ತಾ ದೇವತಾ, ಯಾಕೆ ಅಂತಂದ್ರೆ ಇವತ್ತು ಫರಿಸ್ತಾ ನಾಳೆ ದೇವತಾ. ಇವಾಗ ನಾಳೆ ಏನ್ ಡ್ರೆಸ್ ಹಾಕೊಳ್ತೀವಿ ಅಂತ ನಾವು ರಾತ್ರಿ ರೆಡಿ ಮಾಡಿ ಇಟ್ಕೊಳ್ತೀವಲ್ಲ, ಅದನ್ನ ನೋಡ್ತಾ ಇರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಡ್ರೆಸ್ ಹಾಕೊಳ್ಳೋಕೆ. ಅದೇ ರೀತಿ ಇವಾಗ ನಾವು ಫರಿಸ್ತಾ ಆಗ್ಬಿಟ್ಟಿದೀವಿ, ನಾಳೆನೇ ನಾವು ದೇವತೆ ಡ್ರೆಸ್ ಹಾಕೋಬೇಕು, ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೋಬೇಕಲ್ವಾ. ಬಾಬಾ ಹೇಳ್ತಾರೆ ರೆಡಿ ಆಗಿದೀಯಾ? ಕಿತನಾ ಬಾರ್ ದೇವತಾ ಬರೇ? ಬಾಬಾ ಕೇಳ್ತಾರೆ ಎಷ್ಟು ಬಾರಿ ತಾವು ದೇವತೆಯಾಗಿದ್ದೀರಿ, ಎಷ್ಟು ಬಾರಿ? तो सदैव अपने को दाता के बच्चे और देवता बनने वाले यही याद रखो. ಅನೇಕ ಬಾರಿ ಆಗ್ಬಿಟ್ಟಿದ್ದೀರಿ, ಅದಕ್ಕೋಸ್ಕರ ದಾತನ ಮಕ್ಕಳು ತಿಳಿದು ದೇವತೆರಾಗುವಂಥವ್ರು ನಾವೇ ಎನ್ನುವಂತ ಸ್ಮೃತಿಯಲ್ಲಿ ದಾಟಕ್ಕೆ ಬಚ್ಚೆ ಲೇಖನ ದೇತೆ. ನೀವು ದಾತನ ಮಕ್ಕಳು, ನೀವು ತೆಗೆದುಕೊಂಡು ಕೊಡಬಾರದು, ನಿಮ್ಮ ಹತ್ರನೇ ಸಂಪತ್ ಭರಿತವಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮಾನ್ ಮಿಲೆ ರಿಗಾರ್ಡ್ ದೆ ತೋ ದೋ ऐसा नहीं. ಬಾಬಾ ಹೇಳ್ತಾರೆ ಬೇರೆಯವ್ರು ಕೊಟ್ರೆ ಕೊಡುದು ಅಂದ್ರೆ ಅವ್ರು ಗೌರವ ಕೊಟ್ರೆ ನಾನು ಕೊಡ್ತೀನಿ, ಬೇರೆಯವ್ರು ಮಾಡಿದ್ರೆ ನಾನು ಮಾಡ್ತೀನಿ, ಈ ರೀತಿ ಬೇರೆಯವರ ಆಧಾರದ ನೀವು ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಸದಾ ದಾತಕ್ಕೆ ಬಚ್ಚೆ ದೇವಾಲಿ, ಸದಾ ದಾತನ ಮಕ್ಕಳು ಕೊಡ್ತಾ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ऐसा नशा सदा रहता है ना, ಈ ರೀತಿ ಸದಾ ನಶೆ ಇರುತ್ತಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಗಿಫ್ಟ್ಸ್ ಎಲ್ಲ ಏನ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಹೊರಗಿಟ್ಕೊಳ್ತಾರೆ ಅಂತಾರೆ. ಅವ್ರ ಫಂಕ್ಷನ್ಗೆ ಹೋದಾಗ ಅವ್ರು ಎಷ್ಟು ಕೊಟ್ರೋ ಅಷ್ಟೇ ಕೊಡೋದು, ಆತರ ಮಾಡ್ತಾರೆ. ಬಾಬಾ ಹೇಳ್ತಾರೆ ಆ ರೀತಿ ನೀವು ಮಾಡ್ಬೇಡಿ, ನೀವು ಯಾರು ದಾತನ ಮಕ್ಕಳು, ಕೊಡ್ತಾ ಹೋಗಿ, ಅಷ್ಟೇ ಕೊಡ್ತಾ ಹೋಗಿ. ನಿಮ್ಮ ಹತ್ರ ಏನಾದ್ರು ಕೊರತೆ ಇದೆಯಾ? ಕೊರತೆ ಇಲ್ಲ ತಾನೆ. ದಾತ ಕೊಡುವಂತವ್ರು ಕೊಡ್ತಾ ಇದ್ದಾರೆ, ನಾವು ಅದನ್ನ ಇಟ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾ ಇರ್ಬೋದು ಹೊರತು ನಮ್ಮ ಹತ್ರ ಕೊಡ್ತಾ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ತರ ವಿಷಯ ಯಾ ಕಭಿ ಕಮ್ ಹೋತಾ ಹೇ ಕಭಿ ಜಾದಾ, ನಿಮ್ಮ ಹತ್ರ ಸ್ವಲ್ಪ ಕಡಿಮೆ ಸ್ವಲ್ಪ ಜಾಸ್ತಿ ಆಗುತ್ತಾ ಅಂತ ಕೇಳ್ತಾರೆ ಬಾಬಾ. ಆಗುತ್ತಾ ಆ ಥರ ಶಕ್ತಿಗಳು ಕಡಿಮೆ ಆಗ್ತಾ ಇದೆಯಾ? ಜ್ಞಾನದ ಖಜಾನೆ ಶುಭ ಭಾವನೆಗಳು ಕಡಿಮೆ ಆಗ್ತಾ ಇದೆಯಾ? ಆ ರೀತಿ ಏನು ಇಲ್ವಲ್ಲ ಅಂತ ಹೇಳ್ತಾರೆ ಬಾಬಾ. ಅಭಿ ಮಾಯಾಕೋ ವಿದಾಯಿ ನಿಹಿ ದಿ ಹೇ. ಬಾಬಾ ಕೇಳ್ತಾರೆ ಇನ್ನೂ ಮಾಯೆಗೆ ಬೀಳ್ಕೊಳಿಗೆ ಕೊಟ್ಟಿಲ್ವಾ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಮಾಯೆ ಕದ್ಕೊಂಡು ಹೋಗ್ತಾ ಇದೆ ಅಂತ ಅರ್ಥ.
ಅದಕ್ಕೋಸ್ಕರ ಈ ಕಲ್ಲಿನ ನೀವು ಬಿಲ್ಗಳಿಗೆ ಕೊಟ್ಟಿಲ್ವಾ ಅಂತ ಕೇಳ್ತಾರೆ ಬಾಬಾ. ಟಿವಿ ಹೋಗ್ತಾ ಇಲ್ಲ, ಪೂರ್ತಿಯಾಗಿ ಸೈನ್ ಮಾಡಿದ್ವಿ ನಾನು ಅದಕ್ಕೆ. धीरे धीरे नहीं देना, इतना समय नहीं है. ಬಾಬಾ ಹೇಳ್ತಾರೆ, ಬಾಬಾ ಮೆತ್ತಿಗೆ ಬೀಳ್ಕೊಡುಗೆ ಕೊಡ್ತೀವಿ ಅಂತ ಹೇಳ್ಬೋದು. ಬಾಬಾ ಹೇಳ್ತಾರೆ ಮೆತ್ತಿ ಕೊಡಬೇಡಿ, ಸಮಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. एक तो आए देरी से और फिर धीरे धीरे पुरुषार्थ करेंगे तो पहुंच नहीं सकते. ಒಂದಂತೂ ಬಂದಿರೋದೇ ಲೇಟ್ ಆಗಿ, ಮತ್ತೆ ನೀವು ಮೆಲ್ಲಿಗೆ ನಾನು ಪುರುಷಾರ್ಥ ಮಾಡ್ತೀನಿ, ಮೆಲ್ಲಿಗೆ ಮಾಯಾರಾಮನ ಜೊತೆಯಲ್ಲಿ ನಾನು ಬೀಳ್ಕೊಡುಗೆ ಕೊಡ್ತೀನಿ ಅಂತ ಹೇಳಿದ್ರೆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಶಾ ಹುವ ನಿಶ್ಚಯ ಹುವ ನಶಾ ಚಡ ಅವರೂಡೆ. ಮೊಟ್ಟ ಮೊದಲು ನಿಮಗೆ ನಿಶ್ಚಯ ಆಗಬೇಕು, ನಿಶ್ಚಯ ಆದ ನಂತರ ನಶೆ ಏರಬೇಕು, ನಶೆ ಆದ ತಕ್ಷಣವೇ ನೀವು ಹಾರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಭಿ ಉರ್ದಿ ಕಲಾಕ ಸಮಯ, ಇವಾಗ ಎಂತ ಕಲೆ, ಹಾರುವ ಕಲೆಯ ಸಮಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಉಡಿನ ಫಾಸ್ಟ್ ಹೋತಾ ಹೈ ನಾ, ಬಾಬಾ ಫಾಸ್ಟ್ ಹೋತಾ ಹೈ ನಾ. ಬಾಬಾ ಹೇಳ್ತಾರೆ ಹಾರುವುದೇನು ಫಾಸ್ಟ್, ತುಂಬಾ ಸ್ಪೀಡ್ ಆಗಿ ಹೋಗ್ಬಿಡ್ಬೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. आप लकी हो उड़ने के टाइम पर आए हो, ನೀವು ತುಂಬಾ ಲಕ್ಕಿ, ಹಾರುವ ಟೈಮಲ್ಲಿ ಬಂದಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಲೇಟ್ ಆಗಿ ಬಂದರೂ ಕೂಡ ಕರೆಕ್ಟ್ ಟೈಮ್ಗೆ ಬಂದಿದ್ದೀರಿ, ಹಾರುವ ಟೈಮಲ್ಲೇ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹಳೆ ಕಾಲದಲ್ಲಿ ಹೇಳ್ತಾರೆ ಅವಾಗ ನಾವು ಎಷ್ಟು ಕಷ್ಟಪಡ್ತಾ ಇದ್ವಿ, ಇವಾಗ ಎಷ್ಟು ಈಸಿ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಇವಾಗ ನಾವು ಇರೋರು ಏನ್ ಅನ್ಕೊಳ್ತಾರೆ, ಎಷ್ಟು ಲಕ್ಕಿ ಅಪ್ಪ, ನಮಗೆಲ್ಲ ಅಷ್ಟು ಕಷ್ಟ ಇರಲಿಲ್ಲ, ಇವಾಗ ಈಸಿಯಾಗಿ ಹೋಗಿ ಬಂದ್ಬಿಡ್ಬೋದು ಎಲ್ಲಾದ್ರೂ ಕೂಡ ಅಂತ ನಾವು ಲಕ್ಕಿ ಫೀಲ್ ಮಾಡ್ತೀವಲ್ಲ. ಅದೇ ರೀತಿ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ ಇವಾಗ ನೀವು ಹಾರುವ ಟೈಮಲ್ಲಿ ಬಂದಿದ್ದೀರಿ ಅಂತ ಸदैव अपने को ऐसा अनुभव करो. అంటే సమయం అనుసారంగా బాబా సహయోగం అంటే ఇదే. ఇప్పుడు నడిచే సమయం ఇప్పుడు వచ్చి ఎగిరే సమయం అంటే బాబా ఆ సమయానికి తగినట్టుగా మనం సహయోగం ఇస్తారనేది అర్థం అవుతుంది. ಅದಕ್ಕೆ ನೋಡಿ ಬಾಬಾ ಹೇಳ್ತಾರೆ ಸದಾ ತಮ್ಮನ್ನ ಈ ರೀತಿ ಅನುಭವ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ, ಹಾರುವಂತವ್ರು ಅಂತ, ನಾವು ತುಂಬಾ ಭಾಗ್ಯವಂತರು ಅಂತ ಅನುಭವ ಮಾಡ್ತಾ ಇದ್ದೀವಿ ಅಲ್ವಾ. ऐसा भाग्य फिर सारे कल्प में नहीं मिल सकते. ಇಂಥ ಭಾಗ್ಯ ಮತ್ತೆಂದಾದ್ರೂ ಸಿಗಲು ಸಾಧ್ಯನಾ, ಮತ್ತೆಂದಿಗೂ ಸಿಗಲು ಸಾಧ್ಯನಾ. तो दाता के बच्चे बनो, लेने का संकल्प कभी ना हो. ನೀವು ದಾತನ ಮಕ್ಕಳಾಗಿದ್ದೀರಿ, ತೆಗೆದುಕೊಳ್ಳುವ ಸಂಕಲ್ಪವನ್ನು ಎಂದೂ ಮಾಡಬೇಡಿ ಅಂತ ಬಾಬಾ ಹೇಳ್ತಾರೆ. पैसा दे, कपड़े दे, खाना दे, दाता के बच्चे को सब स्वतः ही प्राप्त होता है, मांगने वालों को नहीं मिलता. दाता बनो तो आपे ही मिलता है. ಊಟ ಸಿಗಲಿ, ಬಟ್ಟೆ ಸಿಗಲಿ, ಹಾಗೂ ಹಣ ಸಿಗಲಿ, ಸ್ಥಾನ ಸಿಗಲಿ, ಗೌರವ ಸಿಗಲಿ ಇತ್ಯಾದಿ ಯಾವುದೂ ಕೂಡ ಬೇಕು ಎನ್ನುವಂಥ ಬಯಸಿಕೆ ಇರಬಾರದು ಅಂತ ಬಾಬಾ ಹೇಳ್ತಾರೆ. ಬೇಡುವಂಥವ್ರು ಆಗ್ಬೇಡಿ, ನೀವು ಬೇಡುತ್ತಾ ಇದ್ರೆ ಅದು ನಿಮಗೆ ದೂರ ಹಾಕ್ತಾನೆ ಹೋಗುತ್ತೆ, ನಿಮಗೆ ಸಿಗಲ್ಲ. ದಾತ ಆಗಿ ನೀವು ಕೊಡ್ತಾ ಹೋಗಿ, ನೀಡುತ್ತಾ ಹೋಗಿ, ಇನ್ನೂ ನಿಮ್ಮ ಹತ್ರ ಅದು ಹೆಚ್ಚಾಗುತ್ತೆ, ನಿಮಗೂ ಇನ್ನ ಪ್ರಾಪ್ತಿ ಆಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ आज का वरदान, ಇವತ್ತಿನ ವರದಾನ, यथार्थ याद द्वारा सर्वशक्ति संपन्न बनने वाले सदा शस्त्रधारी कर्मयोगी भव. यथार्थ याद द्वारा सर्वशक्ति संपन्न बनने वाले सदा शस्त्रधारी कर्मयोगी भव. ಯಥಾರ್ಥ ನೆನಪಿನ ಮೂಲಕ ಸರ್ವಶಕ್ತಿ ಸಂಪನ್ನ ಆಗುವಂತಹ ಸದಾ ಶಸ್ತ್ರಧಾರಿ ಕರ್ಮಯೋಗಿ ಭವ. ಯಥಾರ್ಥ ನೆನಪಿನ ಮೂಲಕ ಸರ್ವಶಕ್ತಿ ಸಂಪನ್ನ ಆಗುವಂತಹ सदा शस्त्रधारी कर्मयोगी भव. स्पष्टीकरण, यथार्थ याद का अर्थ है सर्वशक्तियों से सदा संपन्न रहना. परिस्थिति रूपी दुश्मन आए और शस्त्र काम में ना आए तो शस्त्रधारी नहीं कहा जाता है. हर कर्म में याद हो तब सफलता होगी. जैसे कर्म के बिना एक सेकंड भी नहीं रह सकते, वैसे कोई भी कर्म योग के बिना नहीं कर सकते. इसलिए कर्मयोगी शस्त्रधारी बनो और समय पर सर्वशक्तियों को ऑर्डर प्रमाण यूज करो, तब कहेंगे यथार्थ योगी. ನೋಡಿ
जैसे कर्म के बिना एक सेकंड भी नहीं रह सकते, वैसे कोई भी कर्म योग के बिना नहीं कर सकते। इसलिए कर्मयोगी शस्त्रधारी बनो और समय पर सर्व शक्तियों को ऑर्डर प्रमाण यूज करो, तब कहेंगे यथार्थ योगी। ಅಂದ್ರೆ ಹೆಂಗೆ ಯಥಾರ್ಥ ನೆನಪು ಅಂತಂದ್ರೆ ಸರ್ವಶಕ್ತಿಗಳಿಂದ ಸದಾ ಸಂಪನ್ನರಾಗಿರ್ಬೇಕು. ಪರಿಸ್ಥಿತಿ ರೂಪಿ ಶತ್ರು ಬಂದರೂ ಕೂಡ ನಿಮ್ಮ ಶಸ್ತ್ರ ಏನಿದೆ ಆ ಶಸ್ತ್ರದ ವಿಜಯಗಳಾಗಬೇಕು. ಒಂದು ವೇಳೆ ಆ ಶಸ್ತ್ರ ಕಾಲದಲ್ಲಿ ಬಂದಿಲ್ಲ ಅಂತಂದ್ರೆ ನಿಮ್ಮನ್ನು ಶಸ್ತ್ರಧಾರಿ ಅಂತ ಯಾರು ಹೇಳುವುದಿಲ್ಲ. ಪ್ರತಿಯೊಂದು ಕರ್ಮದಲ್ಲಿ ನೆನಪಿನ ಮುಖಾಂತರ ಸಫಲತೆಯನ್ನು ಪಡೆಯಬೇಕು. ಹೆಂಗೆ ಕರ್ಮದ ಬಿನ ನೀವು ಒಂದು ಸೆಕೆಂಡ್ ಕೂಡ ಇರ್ಲಿಕ್ಕೆ ಆಗೋದಿಲ್ವೋ ಅಲ್ವಾ? ಕರ್ಮ ಮಾಡಿದ್ರೆ ಒಂದು ಸೆಕೆಂಡ್ ಕೂಡ ಇರ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಪ್ರತಿಯೊಂದು ಕರ್ಮ ಯೋಗವಿಲ್ಲದೆ ಇರಬಾರದು ಅಂತ ಹೇಳ್ತಾರೆ. ಯಾವುದೇ ಕರ್ಮ ಮಾಡಿದ್ರು ಯೋಗ ಜೊತೆಲಿ ಇರಲೇಬೇಕು. ಅದಕ್ಕಾಗಿ ಕರ್ಮಯೋಗಿ ಶಸ್ತ್ರಧಾರಿಗಳಾಗಿ ಸಮಯದ ಪ್ರಮಾಣ ಸರ್ವಶಕ್ತಿಗಳನ್ನು ಕೂಡ ಆರ್ಡರ್ ಪ್ರಮಾಣವಾಗಿ ಯೂಸ್ ಮಾಡಿ. ಅವಾಗೇ ಯಥಾರ್ಥ ಯೋಗಿ ಎಂದು ತಮ್ಮನ್ನು ಹೇಳಲಾಗುತ್ತೆ. ಯಥಾರ್ಥ ಯೋಗಿಗಳಂದ್ರೆ ಯಾರು? ಕರ್ಮದ ಜೊತೆಯಲ್ಲಿ ಯೋಗ ಮಾಡುವಂಥದ್ದು. ಕೇವಲ ಯೋಗ ಒಂದು ಕೂತ್ಕೊಳ್ಳುವಂಥದ್ದಲ್ಲ, ಕರ್ಮಯೋಗಿಗಳು ಅಂತ ಭಾವ ಹೇಳ್ತಾರೆ. स्लोगन, जिनके संकल्प और कर्म महान है वही मास्टर सर्वशक्तिमान है। जिनके संकल्प और कर्म महान है वही मास्टर सर्वशक्तिमान है. ಯಾರ ಸಂಕಲ್ಪ ಹಾಗೂ ಕರ್ಮ ಮಹಾನ್ ಆಗಿರುತ್ತದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತರು. ಯಾರ ಸಂಕಲ್ಪ ಹಾಗೂ ಕರ್ಮ ಮಹಾನ್ ಆಗಿರುತ್ತದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತರು ಅಂತ ಹೇಳ್ತಾರೆ. ಮಾಸ್ಟರ್ ಸರ್ವಶಕ್ತಿವಂತರನ್ನ ಕೇವಲ ಸ್ಥಿತಿಯಲ್ಲಿ ಸಂಕಲ್ಪದಲ್ಲಿ ಅಲ್ಲ, ಕರ್ಮದಲ್ಲೂ ಕೂಡ ಇರಬೇಕು, ಮಹಾನ್ ಆಗಿರಬೇಕು ಅಂತ ಬಾಬಾ ಎರಡರ ಬಗ್ಗೆನೂ ತಿಳಿಸ್ತಾರೆ. ಅಚ್ಚಾ, ಓಂ ಶಾಂತಿ. ಮತ್ತು ವಿಶೇಷವಾಗಿ ಬಾಬಾ ಮುರಳಿ ನುಡಿಸಿದಾರಲ್ಲ, ಮುರಳಿಯಲ್ಲಿ ಬಾಬಾ ಯಾವುದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸಿದ್ರು? ತಪಸ್ಸಿನ ಬಗ್ಗೆ. ತಪಸ್ಸೇ ದೇಹದಿನ ಇಲಾಖೆ ವೃತ್ತಿಯೇ ಕರ್ಮನು ತಪಸ್ಸಿನಿಂದ ತರುತ್ತೆ. ಇದು ಪ್ರಿಯವಾಗಿಯೇ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು, ದುಃಖದಿಂದ ಅಲ್ಲ, ಹಾಗೂ ಪರಿಶ್ರಮದಿಂದ ಅಲ್ಲ. ಪ್ರೀತಿಯಿಂದ ಮಾಡಿದ್ರೆ ಅದಕ್ಕೆ ಪ್ರತಿಫಲ. ಅದಕ್ಕೋಸ್ಕರ ಈ ರೀತಿ ಪ್ರೀತಿಯಿಂದ ಮಾಡಿ. ನೀವು ಪ್ರೀತಿಯಿಂದ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಸಾಕು. ಶುಭವಾಗಿ 1000 ಭುಜ ಇಟ್ಕೊಂಡು ರೆಡಿ ಇದ್ದಾರೆ ಸಹಯೋಗ ಕೊಡ್ಲಿ. ಯಾವ ಕಾರ್ಯ ಆದ್ರೂ ಕ್ಷಣಗಳಲ್ಲಿ ಬಾಬಾ ಮುಗಿಸ್ಬಿಡ್ತಾರೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಕೇವಲ ಬಾಬಾವಿಗೆ ಪ್ರೀತಿಯಿಂದ ನಾವು ಅವರ ನೆನಪು ಮಾಡಬೇಕು ಅಂತ ಮಾತಾಡ್ತಾರೆ. ಓಂ ಶಾಂತಿ. ಒಂದು ನಿಮಿಷ ಬಾಬಾವನ್ನು ನೆನಪು ಮಾಡೋಣ. ಬಾಬಾ ಒಂದು ನಿಮಿಷ